but I have good bicep and all that stuff. So ನಾನು ಹೆಚ್ಚು ಕಮ್ಮಿ 85 ಆಗೋಗ್ಬಿಟ್ಟಿದ್ದೆ ನಾನು. ನನಗೆ 100 mg ಮಾತ್ರೆ 30 ವರ್ಷದಿಂದ ತೊಗೊತಿದ್ದವಳು ನಾನು ಇವಾಗ ಕಟ್ ಡೌನ್ ಆಗಿದೆ ಮೇಡಮ್. 50 mg ಬಂದಿದ್ದೀನಿ. 12 ವಾರ ನಾನು ಹೇಳ್ದಷ್ಟು ಮಾಡಿ ಅಂತ ಅಷ್ಟೇ ಮಾತ್ರ ಹೇಳಿದ್ದು. ಅವ್ರು ಅದಕ್ಕಿಂತ ಸಕ್ಕತ್ತಾಗಿ ಮಾಡಿದ್ರು, ಅದು ಬೇರೆ ಮಾತು. ಇವ್ರಿಗೆ ಬೈಸಿಪ್ಸ್ ಇಲ್ಲಿದೆ, ನಮಗೆ ಎಲ್ಲಿದೆ ಗೊತ್ತಾ? So Prajwal has to say if I'm doing a good work. Yeah. 6 months ಅಲ್ಲಿ ಅಷ್ಟೆಲ್ಲ ಬಂದ್ಬಿಡ್ತಾ? 12 weeks ಅಲ್ಲಿ ವಿಚ್ ಇನ್ಕ್ಲೂಡ್ಸ್ ಯುವರ್ ಡಯಟ್, ಯುವರ್ ವರ್ಕೌಟ್, ಎವ್ರಿಥಿಂಗ್, ಎವ್ರಿ ಡೇ ಟ್ರ್ಯಾಕಿಂಗು, ನಮಗೆ ಅಪ್ಡೇಟು ಪ್ರತಿ ಒಂದು ಇನ್ಕ್ಲೂಡೆಡ್. ಅದು ವೆಯ್ಟ್ ಲಾಸ್ ಆಗಿದ್ದೀನಿ. ನಂದೆಲ್ಲರೂ ಸ್ಕಿನ್ನು ಮತ್ತೊಂದು ಏನಾದ್ರೂ ಸ್ಯಾಗ್ ಆಗಿರೋ ಥರ ಆ ಥರ ಏನಾದ್ರು ಕಾಣುತ್ತೆ. ಯು ಆರ್ ಸೋ ಬ್ಯೂಟಿಫುಲ್. 90ರಿಂದ 62ಗೆ ಬಂದಿದ್ದೀನಿ. ಇವಾಗ ಪಾರ್ವತಮ್ಮನ್ನ ನೋಡಿ ಅವ್ರ ಮಗಳು ಸಿರಿ ಬಂದಿದ್ದಾರೆ. ಸಿರಿ ಇದಕ್ಕೆ ಜಾಯ್ನ್ ಆಗಿ ವೈಟ್ ಲಾಸ್ ಆಗಿ ಅವರೇ ಇವಾಗ ಕೋಚ್ ಆಗಿದ್ದಾರೆ. I had put on like 5 kgs and I was seeing my mom, ಮಾಡ್ತಾ ಇದ್ದಾರೆ, put on ಆಗಿದೆ 3 to 4 kgs. I lost it in just a month. But yes. ಎಷ್ಟು weight ಇದ್ದೀರಾ? I'm 50 and I don't want to cross 50 and I've never crossed 50 for the last 6 months. ಇನ್ನೊಂದು 6 months ಅಲ್ಲಿ 6 ಪ್ಯಾಕ್ ಕೋರ್ಸ್ ತೋರಿಸ್ತೀನಿ ನಾನು. ಸಾರ್ ಅವ್ರು 6 ಪ್ಯಾಕ್ ಬೇಕಾ ಸರ್? ಈ ಹೊಟ್ಟೆ ಪ್ಯಾಕ್ ಕಷ್ಟ ಕಡಿಮೆ ಮಾಡಿ ಸರ್. ಪ್ರಜ್ವಲ್ ಸರ್ ಸಿಕ್ಕಿದ್ರು, ಇದೊಂದು ಟ್ರೈ ಮಾಡೋಣ. ನಂದು ಪ್ರಯತ್ನ ಮಾತ್ರ ಯಾವತ್ತೂ ನಿಂತಿರ್ಲಿಲ್ಲ ಮೇಡಮ್. ಓಕೆ, 90 kg ಮಾಡಿದ್ರೆ ಡಯಟ್ ಇಲ್ಲ, ನಾನು ಮಾಡದೇ ಇರೋ ಡಯಟೇ ಇಲ್ಲ ಮೇಡಮ್. ಓ ಇವ್ರೇನಾ ಪಾರ್ವತಿ ಮ್ಯಾಮ್? ಅವ್ರ ಜನನ ಅವ್ರ ಬಾಯಲ್ಲೇ ಕೇಳಬೇಕು, ನಾನೇನು ಹೇಳಲ್ಲ. ಬನ್ನಿ ಮೇಡಮ್. ನಮಸ್ತೆ. 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 ನಮಸ್ತೆ, ನನ್ನ ಹೆಸರು ಪಾರ್ವತಿ ಅಂತ. ಸೊ ನಾನು ಹಿಂಗೆ ಒಂದು ದಿವಸ ನೋಡ್ತಾ ಇರ್ಬೇಕಾದ್ರೆ, ಯೂಟ್ಯೂಬ್ ನೋಡ್ತಾ ಇರಬೇಕಾದ್ರೆ ಗೋ ಗೆಟ್ ಫಿಟ್ ಅಂತ ಹೇಳಿಬಿಟ್ಟು ಪ್ರಜ್ವಲ್ ಸರ್ ನನಗೆ ಸಿಕ್ಕಿದ್ರು. ಸೊ ಅದು ನನಗೆ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಅಂದರೆ, ಆ ಪ್ರಜ್ವಲ್ ಸರ್ನ ನಾನು ಮರೆಯೋಕ್ಕೆ ಆಗಲ್ಲ. ಸೊ ನಾನು ಸುಮಾರು ಕಡೆ ನಾನು 22 ಇಯರ್ಸಿಂದ 57ನೇ ವರ್ಷದವರೆಗೂ ನಾನು ಈ ಒಂದು ಹುಡುಕಾಟನ ನಡೆಸ್ತಾನೆ ಇದ್ದೆ. ಸೊ ಹಂಗಾಗಿ ಒಂದು ದಿವಸ ಸರ್ ಯೂಟ್ಯೂಬ್ ಮುಖಾಂತರ ನನಗೆ ಸಿಕ್ಕಿದ್ರು. ಸೊ ಹಂಗಾಗಿ ಅವರ ಒಂದು ಮೋಟಿವೇಶನ್ನು, ಅವರ ಒಂದು ಗೈಡೆನ್ಸಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ. ಆ ಗೋ ಗೆಟ್ ಫಿಟ್ಟಲ್ಲಿ ಐ ಆಮ್ ಹ್ಯಾಪಿ. ಆ್ಯಕ್ಚುಲಿ ನೀವೇನು ವರ್ಕ್ ಮಾಡೋದು? ನಾನು ಹೌಸ್ ವೈಫು. ಏನು ನೀವು ಹೇಳಿದ್ರಲ್ಲ 27 ಇಯರ್ಸಿಂದ ಇಲ್ಲಿವರೆಗೂ ಹುಡುಕಾಟ ನಡೆಸಿದೆ ಅಂತ, ಏನು ಪ್ರಾಬ್ಲಮ್ ಆಗಿತ್ತು ನಿಮಗೆ? ಅಥವಾ ವೆಯ್ಟ್ ಲಾಸ್ ಅಥವಾ ಹೇಗೆ? ನನಗೆ ವೆಯ್ಟ್ ಲಾಸ್ ಇತ್ತು. ನಾನು ಐ ಹ್ಯಾವ್ ಥೈರಾಯ್ಡ್ ಪ್ರಾಬ್ಲಮ್. ಓಕೆ. ಹಾಂ. ಸೊ ಹಂಗಾಗಿ ನನ್ನ ಐ ಆಮ್ ವೆರಿ ಕಾನ್ಷಿಯಸ್ ಮೈ ವೆಯ್ಟ್. ಸೊ ಹಂಗಾಗಿ ಎಷ್ಟು ವೆಯ್ಟ್ ಗೇನ್ ಆಗಿದ್ರಿ? ನಾನು ಹೆಚ್ಚು ಕಮ್ಮಿ 85 ಆಗೋಗ್ಬಿಟ್ಟಿದ್ದೆ ನಾನು. 80+. ಹಾಂ. ಆಮೇಲೆ ಈ ಕೊರೋನಾ ಬಂದಮೇಲೆ ಮತ್ತು ಲಾಕ್ಡೌನ್ ಆದಮೇಲೆ ನಾನು 25 ವರ್ಷದಿಂದನೂ ಯೋಗದಲ್ಲಿದ್ದೀನಿ. ಸೊ ಹಂಗಾದರೂ ನಾನು ವೆಯ್ಟ್ ಲಾಸ್ ಆಗಿರಲಿಲ್ಲ. ಸೊ ಹಂಗಾಗಿ ಈಗ ಕೊರೋನಾ ಬಂದಾಗ ಶೆಡ್ ಡೌನ್ ಆಯಿತು. ಸೊ ಹಂಗಾಗಿ ವರ್ಕೌಟ್ ಇಲ್ಲ, ಏನಿಲ್ಲ, ಮತ್ತೊಂದಿಲ್ಲ, ತಿನ್ನೋದು, ಆರಾಮಾಗಿರೋದು. ಸೊ ಹಂಗಾಗಿ ಇವಾಗ ಹೆಚ್ಚು ಕಮ್ಮಿ 90 kg ಆಗೋಗ್ಬಿಟ್ಟೆ ನಾನು. ಓಕೆ, 90 kg. ಮಾಡಿದರೆ ಡಯಟ್ ಇಲ್ಲ, ನಾನು ಮಾಡದೇ ಇರೋ ಡಯಟೇ ಇಲ್ಲ ಮೇಡಮ್. ಎಲ್ಲ ನನಗೆ ಪ್ರತಿ ಒಂದು ನಾನು ಇಂಥದ್ದು ಮಾಡಿಲ್ಲ ಅನ್ನೋಂಗಿಲ್ಲ. ನಾನು ಏನೇನು ಟ್ರೈ ಮಾಡಿದ್ರಿ ಮುಂಚೆ? ನಾನು ಹೀಗೆ ಎಲ್ಲ ಯಾರು ಸಿಗ್ತಾರೆ ಎಲ್ಲ ಮಾಡ್ತಾಯಿದ್ದೆ. ನನ್ನಷ್ಟಿಗೆ ನನ್ನ ನಾಲೆಡ್ಜಿಗೆ ಬಂದಂಗೆ ಕಾರ್ಬ್ಸ್ ಬಿಡೋದು, ಗೂಗಲ್ ಸರ್ಚು. ಆಮೇಲೆ ನಾನು ಯೋಗಾಗೆ ಹೋಗ್ತಿದ್ದೆ, ಅದ್ರಲ್ಲಿ ಜಾಯ್ನ್ ಆದರೆ ವೆಯ್ಟ್ ಲಾಸ್ ಆಗ್ತೀನಿ ಅಂತ ಮೇಡಮ್ ಹೇಳ್ದಂಗೆ ಮಾಡಿದೆ. ಮತ್ತು ತಿರ್ಗಾ ನಾನು ಎಲ್ಲೆಲ್ಲಿ ನೋಡೋದು, ನನಗೆ ಯಾವ್ಯಾವ ಡಾಕ್ಟ್ರುಗಳು ನಾಲೆಡ್ಜ್ ಕೊಡ್ತಾರೆ, ಎಷ್ಟು ಊಟ ತಿನ್ನಬೇಕು, ಎಷ್ಟು ಮಾಡಬೇಕು ಅಂತ, ಅದನ್ನೆಲ್ಲ ಮಾಡೋದು. ಕಾರ್ಬ್ಸು, ಪ್ರೋಟೀನು, ಈ ಥರ ಎಲ್ಲ ಇಟ್ಕೊಂಡು ಏನು ಮಾಡಿದ್ರು ನನಗೆ. ಆಮೇಲೆ ಕೊನೆಗೆ ಲೈಫ್ಗೆ ಹೋದೆ ಮೇಡಮ್ ನಾನು. ಊಟ ಬೇಡ, ಏನು ಬೇಡ, ಜ್ಯೂಸ್ ಕುಡೀರಿ, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಓಕೆ. ಫ್ರೆಶ್ಗೆ ಅದೇನು ಕೊಡ್ತಾರಲ್ಲ, ಫ್ರೆಶ್ ಆಗೋದಕ್ಕೆ ಫ್ರೆಶ್ ತಗೊಳ್ಳಿ. ಫ್ರೆಶ್ ಅದಿನ್ನೂ ಈಸಿ ಅಲ್ಲ ನಿಮಗೆ ಮೇಡಮ್? ಈಸಿ ಮೇಡಮ್, ಅಡುಗೆ ಮಾಡಿಲ್ಲಪ್ಪ, ಅದೇ ತೊಳಂಗಿಲ್ಲ, ಒಂದು ಗ್ಲಾಸ್ ಅಷ್ಟೇ. ಬಡ್ಜೆಟ್ ತುಂಬಾ ಹೈ ಅಲ್ಲ? ಅಯ್ಯೋ, ವೆರಿ ಹೈ ಬಡ್ಜೆಟ್. ಐ ಆಮ್ ಹೌಸ್ ವೈಫ್. ಹಾಗಾಗಿ ನಿಮ್ಗೆ ಬಡ್ಜೆಟ್ ಅಫೋರ್ಡ್ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು. ಎಷ್ಟು ಕುಡಿದ್ರಿ? ಸುಮಾರು ಒಂದು 8 ವರ್ಷ, 6-7 ವರ್ಷ ಕುಡಿದೆ ಮೇಡಮ್ ನಾನು. ಮಿನಿಮಮ್ ಅಂದ್ರೆ 50 ಲಕ್ಷ ಖರ್ಚಾಗಿರುತ್ತೆ ಪಕ್ಕ ತಾನೆ? ನಾನು ಲೆಕ್ಕ ಹಾಕಿಲ್ಲ ಮೇಡಮ್. ಕರೆಕ್ಟ್. ಯಾಕೆಂತ ಹೇಳಿದ್ರೆ ಒಂದು ತಿಂಗಳಿಗೆ 2,500 ಇಂದ 3,000 ಅಂತ ಬೇಕಾಗುತ್ತೆ ಕನಿಷ್ಠ. ಬೇಕಾಗುತ್ತೆ ಮೇಡಮ್. ಇವಾಗ ಫ್ರೆಶ್ 1,200 ಇದೆ ಮೇಡಮ್. ಅದು ಏನದು ಒಂದು ತಿಂಗಳು ಬರಲ್ವಲ್ಲ? ಒಂದು ತಿಂಗಳು ಬರಲ್ಲ ಮೇಡಮ್ ಅದು. ಸೊ ಹಂಗಾಗಿ ಇಲ್ಲ ಇದೇನೋ ಬೇರೆ ಇದೆ, ಇದು ಮಾಡೋಕ್ಕಾಗಲ್ಲ, ಇದು ಲಾಂಗ್ ಲೈಫ್ ನಮ್ಮ ಜರ್ನಿನಲ್ಲಿ ಇದನ್ನ ಇಟ್ಕೊಳಕ್ಕಾಗಲ್ಲ. ನಾವು ಇದು ಕೊಡ್ತಿದ್ದೆ ಮೇಡಮ್. ದುಡ್ಡು ಹಿಂಗೆ ಮೇಡಮ್, ಹೌಸ್ ವೈಫ್ ಅಲ್ವಾ, ಯಜಮಾನ್ರಿಗೊಂದು ಹೇಳೋ
ಹೇಳೋದು, ಮಗನಿಗೊಂದು ಹೇಳೋದು, ಏನೋ ಒಂದು ಹೇಳಿ ಹೇಗೋ ಒಂದು ನಾನು ಸಣ್ಣ ಆಗಬೇಕು, ಫಿಟ್ ಆಗಬೇಕು. 8 ವರ್ಷ ಆ ಥರ ಜ್ಯೂಸ್ ಕುಡಿದ್ರೆ ಸಣ್ಣ ಆಗ್ನಿಲ್ಲ? ಇಲ್ಲ ಮೇಡಮ್, ಅದು ಗೈಡ್ ಮಾಡಲ್ಲ ಮೇಡಮ್ ಯಾರು ಕರೆಕ್ಟಾಗಿ. ಏನು ತೊಗೋಬೇಕು, ಎಷ್ಟು ತೊಗೋಬೇಕು, ಎಷ್ಟು ಪ್ರಮಾಣದಲ್ಲಿ ಮತ್ತೆ ಮಧ್ಯದಲ್ಲಿ ಏನು ತೊಗೋಬೇಕು ಅನ್ನೋದನ್ನು ಯಾರನ್ನು ಗೈಡ್ ಮಾಡಲ್ಲ. ಆಮೇಲೆ ಇನ್ನೊಂದು ಮೇಡಮ್, ಅದು ಏನು ಅಂದರೆ ಚೈನು, ಅದು ನಂಗೆ ತುಂಬ ಹೆಡ್ಡೇಕು ಮೇಡಮ್. ಇನ್ನೊಬ್ರನ್ನ ಕರ್ಕೊಂಬರ್ಬೇಕು, ಎಷ್ಟು ಡಿಸ್ಕೌಂಟ್, ನನಗೆ ಅದು ತುಂಬ ಹೆಡ್ಡೇಕು ಮೇಡಮ್. ನನ್ಗೆ ಆ ಥರ ಇಷ್ಟ ಇಲ್ಲ ನನಗೆ, ಅದನ್ನ ಬಿಟ್ಬಿಟ್ಟೆ. ಸೊ ನಾನೇ ಮತ್ತೆ ತಿರ್ಗಾ ಒಂದು ಹಿಂಗೆ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ಫೇಸ್ಬುಕ್ಕಲ್ಲಿ ನನಗೆ ಡಾಕ್ಟರ್ ರಂಗನಾಥ್ ಸರ್, ನನಗೆ ಅವರು ಇವ್ರದ್ದು ಎಲ್ಲ ಕೇಳೋಕ್ಕೆ ನನಗೆ ಭಯ ಮೇಡಮ್, ಏನಾದರೂ ಮಾಡ್ಕೊಳ್ಳೋಕೆ ಹೆಲ್ತ್. ಸೊ ಹಂಗಾಗಿ ನಾವೇನು ಮಾಡೋದು, ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗೇ ಇರಬೇಕು, ಏನೋ ಮಾಡೋಕ್ಕೋಗಿ ಏನೋ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು ಫೇಸ್ಬುಕ್ಕಲ್ಲಿ ಒಬ್ಬರು ಡಾಕ್ಟರ್ ರಂಗನಾಥ್ ಅಂತ ಡಾಕ್ಟರ್ ಅಂತ ಹೇಳಿದ್ದಕ್ಕೆ ನಾನು ಅವ್ರ ಜೊತೆ ಜಾಯ್ನ್ ಆದೆ ಮೇಡಮ್. ಸೇಮ್ ಆ್ಯಸ್ ಇಟ್ ಈಸ್ ಅವರು, ಮೊಳಕೆ ಕಾಳುಗಳು, ಕಾರ್ಬ್ಸ್ ಕಮ್ಮಿ ತಿನ್ನಿ, ಎಷ್ಟು ಪ್ರಮಾಣ ಏನು ಎತ್ತ ಅಂತ. ಆಮೇಲೆ ನನಗೆ ಥೈರಾಯ್ಡ್ ಇಶ್ಯೂಸ್ ಇರೋದ್ರಿಂದ ನಿಮ್ಗೆ ಯಾವಾಗ ಬಂತು? ನನಗೆ ನನ್ನ ಮಗಳು ಹುಟ್ಟಿದ ಮೇಲೆ ಬಂತು ಮೇಡಮ್ ಥೈರಾಯ್ಡ್. ಸೊ ಹಂಗಾಗಿ ಸ್ವಲ್ಪ ದಿವಸ ತಿನ್ನೋದು, ಸ್ವಲ್ಪ ವರ್ಕೌಟ್ ಮಾಡೋದು, ಏನೋ ಒಂದು ಅರ್ಧ kg 1 kg ಕಮ್ಮಿ ಆಗೋದು, ಮತ್ತೆ ತಿರ್ಗಾ ಏನಾದರೂ ಒಂಚೂರು ತಿಂದಾಗ ಪುಟಾನ್ ಆಗ್ಬಿಡೋದು. ಆಮೇಲೆ ಅವ್ರು 36 hours ಎಲ್ಲ ಫಾಸ್ಟಿಂಗ್ ಎಲ್ಲ ಮಾಡಿಸಿದ್ದಾರೆ ಮೇಡಮ್ ಅವರು. ನನ್ನ ಕೀಟೋ ಡಯಟ್ ಅಲ್ಲ, ಆಟೋಫಿಜಿ ವರ್ಕ್ ಆಗತ್ತೆ ಬಾಡಿನಲ್ಲಿ ಮೇಡಮ್. ಹಂಗಾದ್ರೆ ನೀವು ಮಾಡಿದ್ರೆ ಡಯಟ್ ಇಲ್ಲ, ಈ ಕಡೆ ಬಂದ್ರೆ ಜ್ಯೂಸ್ ಕುಡಿದ್ರಿ, ಊಟ ಬಿಟ್ಟು ಬಂದ್ರಿ 36 ಗಂಟೆ ಟೈಮ್ 36 ಗಂಟೆ 36 hours ಆಟೋಫಿಜಿ ವರ್ಕ್ ಆಗತ್ತೆ ಬಾಡಿನಲ್ಲಿ. ಅದು ತನ್ನಷ್ಟಿಗೆ ತಾನೇ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ, ನಮ್ಮ ಫ್ಯಾಟ್ ಎಲ್ಲ ಕಮ್ಮಿ ಆಗತ್ತೆ ಮೇಡಮ್. ನಾನು ತುಂಬ 36 hours ನಾನು ಸ್ವಲ್ಪ ಆಧ್ಯಾತ್ಮಿಕದಲ್ಲಿರೋದ್ರಿಂದ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೆ, ನಾನು ಏಕಾದಶಿ ಉಪವಾಸ ಎಲ್ಲ ಮಾಡ್ತಾ ಇದ್ದೆ. ಹಂಗಾಗಿ ನಿಮಗೆ ಇದಾಯ್ತು ಸ್ವಲ್ಪ. ಸೊ ಹಂಗಾಗಿ ನನಗೆ 36 hours ನನಗೇನದು ಹೆಚ್ಚು ಅನ್ನಿಸ್ತಾ ಇರಲಿಲ್ಲ ನನಗೆ. ಅಂದ್ರೆ ನಿಮ್ಮ ಬಾಡಿನೇ ಒಂದು ಪ್ರಯೋಗಾಲಯ ಆಗಿದೆ ನನ್ನಷ್ಟಿಗೆ. ನನಗೆ ಅದೇನು ಮೇಡಮ್ ತುಂಬ ಕ್ರೇಜಿ ನನಗೆ, ನನ್ನ ಹೈಟಿಗೆ ವೆಯ್ಟಿಗೆ ಕರೆಕ್ಟಾಗಿ ನಾನು ಫಿಟ್ ಆಗಿರಬೇಕು, ಅದೊಂದು ಕ್ರೇಜ್ ನನಗೆ. ಆಮೇಲೆ ನಮ್ಮ ಸೀನಿಯರ್ಸ್ ಎಲ್ಲ ನನ್ನ ಮನೆಯಲ್ಲಿ ಎಲ್ರಿಗೂ ಸೇವೆ ಮಾಡಿಬಿಟ್ಟಿದ್ದೀನಿ ಮೇಡಮ್ ನಾನು. 10 ವರ್ಷ ಬೆಡ್ ರಿಡನ್ ಅವರೆಲ್ಲ. ಸೊ ಹಂಗಾಗಿ ಈಗಾದರೂ ಎಲ್ಲ ಬಿಡಿ ಎಲ್ಲ ಸಿಗ್ತಾರೆ, ಅವಾಗೆಲ್ಲ ನಾವೇ ಮಾಡಬೇಕಿತ್ತು ಮೇಡಮ್. ನನ್ನ ಮಕ್ಕಳು ಬೇರೆ ಚಿಕ್ಕವರಿದ್ರು, ನಮ್ಮದು ಅವಾಗ ಸಂಸಾರಗಳು ಬೆಳಿಬೇಕಾಗಿತ್ತು. ಹೌಸ್ ವೈಫ್ ಬೇರೆ, ಥೈರಾಯ್ಡ್ ಬೇರೆ, ಡಯಟ್ ಬೇರೆ, ಈಸಿಯಾಗಿ ಯಾರು ಅವಾಗೆಲ್ಲ ಸೀನಿಯರ್ ಸಿಟಿಸನ್ಗೆ ಕೆಲಸ ಮಾಡ್ಲಿಕ್ಕೆ ಯಾರು ಸಿಗ್ತಾ ಇರಲಿಲ್ಲ ಮೇಡಮ್. ನಾನೇ ಇನ್ವಾಲ್ವ್ ಆಗಬೇಕಿತ್ತು. ಮತ್ತೆ ನೀವು ಜ್ಯೂಸ್ಗೆ ಲಕ್ಷಾಂತರ ರೂಪಾಯಿ ಹಾಕಿದ್ರಿ, ಕೀಟೋ ಡಯಟ್, ಅದಾದಂತ ಫುಡ್ ಸ್ಟೈಲ್ ಯಾವ ರೀತಿ ಇತ್ತು? ಅಂದ್ರೆ ಡಯಟ್ ಅಂತ ಬಂದಾಗ ಬೇರೆ ಬೇರೆ ಆಡ್ ಆನ್ ಮಾಡ್ಕೋ, ಇವಾಗ ಪನ್ನೀರು, ನಾನ್ ವೆಜ್ ಅಂತ ಹೇಳಿದ್ರೆ ಚಿಕನ್ ಇರ್ಬೇಕು. ಇಲ್ಲ ಮೇಡಮ್, ಐ ಆಮ್ ವೆಜಿಟೇರಿಯನ್. ಓಕೆ, ನಾನು ವೆಜಿಟೇರಿಯನ್. ತುಂಬಾ ಖರ್ಚಾಗ್ತಾ ಇತ್ತು ಅವಾಗೆಲ್ಲ? ಅವಾಗ ತುಂಬಾ ಖರ್ಚಾಗ್ತಾ ಇತ್ತು. ಮಂತ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ರಿ? ಮಂತ್ಲಿ ತುಂಬಾನೇ ಒಂದು 10-12 ಹಿಂಗೆಲ್ಲ ಖರ್ಚಾಗ್ತಾ ಇತ್ತು. 12,000 ಹಿಂಗೆಲ್ಲ ಖರ್ಚಾಗ್ತಾ ಇತ್ತು ಮೇಡಮ್. ಓಕೆ. ಸೊ ಹಂಗಾಗಿ ಯಾಕೋ ಇದು ವರ್ಕ್ ಆಗ್ತಾ ಇಲ್ಲ. ಎಲ್ಲಿಂದ ಕೇಳೋದು ನಾನು, ಯಾರನ್ನು ಕೇಳೋದು, ಏನು ಮಾಡೋದು? ಮತ್ತೆ ಅವ್ರಿಗೆ ಸಬ್ಸ್ಕ್ರೈಬ್ ಆಗಬೇಕು, ದುಡ್ಡು ಬೇಕು, ಎಲ್ಲಿ ಏನು ಇದು ಯಾಕೋ ಸರಿ ಇಲ್ಲ ಅಂತ ಹೇಳಿ ಅದನ್ನು ಬಿಟ್ಟೆ ಮೇಡಮ್. ಫೇಸ್ಬುಕ್ ರಂಗನಾಥ್ ಅವ್ರು ಹೇಳಿದರು, ಥೈರಾಯ್ಡ್ ಎಲ್ಲೋದ್ರೂ ನನಗೊಂದು ಡಿಮೋಟಿವ್ ಮಾಡ್ತಿದ್ರು ಮೇಡಮ್. ಏನಿದೆ ನಿಮ್ಮ ಹೆಲ್ತ್ ಇಶ್ಯೂಸು? ಸರ್ ಥೈರಾಯ್ಡ್ ಪ್ರಾಬ್ಲಮ್. ಸೊ ಥೈರಾಯ್ಡ್ ಪ್ರಾಬ್ಲಮ್ ಅಂದರೆ ಮೇಡಮ್ ತುಂಬಾ ಕಷ್ಟ. ಅದೊಂದು ನನಗೆಲ್ಲ ಕಡೆ ಡಿಮೋಟಿವ್ ಮೇಡಮ್. ಏನು ಈ ಥೈರಾಯ್ಡ್ ಅಷ್ಟೊಂದು ಥೈರಾಯ್ಡ್ ಪ್ರಾಬ್ಲಮ್ಮು ನೋಡೋಣ ಅಂಥೇಳಿ ಹಿಂಗೆ ನೋಡ್ತಾ ಇರಬೇಕಾದ್ರೆ, ಬಟ್ ಪ್ರಯತ್ನ ಮಾತ್ರ ಬಿಟ್ಟಿರಲಿಲ್ಲ ಮೇಡಮ್. ನಾನು ಪ್ರಯತ್ನ ಮಾತ್ರ ಮಾಡ್ತಾನೆ ಇದ್ದೆ. ಸೊ ಹಿಂಗೆ ಮಾಡಬೇಕಾದ್ರೆ ಪ್ರಜ್ವಲ್ ಸರ್ ಸಿಕ್ಕಿದ್ರು. ಸೊ ಅವರು ಜರ್ಮನಲ್ಲಿ MBA ಮಾಡಿದ್ದು. ಸೊ ನನ್ನ ಡಾಟ್ರ್ ಆಲ್ಸೋ ಜರ್ಮನಲ್ಲಿ MS ಮಾಡ್ಕೊಂಡಿಲ್ಲ. ಜರ್ಮನ್ ಅಂದ ತಕ್ಷಣ ನನಗೆ ಕನೆಕ್ಟ್ ಆಯಿತು ಅವರಿಗೂ ನನಗೂ. ಸರ್ ಒಂದ್ಸಲ ನೋಡೇ ಬಿಡೋಣ ಇದನ್ನ. ಫ್ರೀ ಆ್ಯಪ್ ಅಂತ ಇತ್ತು. ಫ್ರೀ ಆ್ಯಪ್ ಅಂತ ಬೇರೆ ಇತ್ತು. ಸರ್ ಸ್ವಲ್ಪ ಚೆನ್ನಾಗಿ ಎಲ್ಲ ಮಾತಾಡ್ತಿದ್ರು. ಆಮೇಲೆ ಏನು ನೋಡೋಣ, ಇದೊಂದು ಟ್ರೈ ಮಾಡೋಣ. ನಂದು ಪ್ರಯತ್ನ ಮಾತ್ರ ಯಾವತ್ತೂ ನಿಂತಿರಲಿಲ್ಲ ಮೇಡಮ್. ಪ್ರಯತ್ನ ಮಾಡ್ತಾನೇ ಇದ್ದೆ ನಾನು. ಎಷ್ಟು ದಿನ ಆಯಿತು ಅವ್ರ ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡಿ? ಸರ್ 6 months ಆಯಿತು ಮೇಡಮ್. ಇವಾಗ ಎಷ್ಟು ವೆಯ್ಟ್ ಇದ್ದೀರಾ? ನಾನು ಇವಾಗ 62 ಇದ್ದೀನಿ ಮೇಡಮ್. ಇವಾಗ 90ರಿಂದ 62ಗೆ ಬಂದಿದ್ದೀನಿ ಮೇಡಮ್. ಅಂದರೆ ನಾನು ಸರ್ರಿಗೆ ಜಾಯ್ನ್ ಆಗೋ ಅಷ್ಟೊತ್ತಿಗೆ ನಾನು 70 ರೀಚ್ ಆಗಿಬಿಟ್ಟು 72 ರೀಚ್ ಆಗಿದ್ದೆ. ಅಷ್ಟು ಕಡಿಮೆ ಆಗಿದ್ದೆ. ಸರ್ ಸಿಕ್ಕಿದ ಮೇಲೆ ನಾನು ಇನ್ನೂ 9 kg ಕಮ್ಮಿ ಆಗಿದ್ದೆ. ವಾವ್. ಸರ್ ಹತ್ರ ಕೇಳಿದ್ದು ನಾನು ಒಂದೇ, ಸರ್ ನಂಗೆ ಥೈರಾಯ್ಡ್ ಇಶ್ಯೂಸ್ ಇದೆ, ನಾನು ರೆಡ್ಯೂಸ್ ಆಗ್ತೀನಾ ಇಲ್ವಾ? ನೀವು ಭರವಸೆ ಕೊಟ್ಟರೆ ನಿಮ್ಮ ಹತ್ರ ಜಾಯ್ನ್ ಆಗ್ತೀನಿ ಸರ್, ಇಲ್ಲ ಅಂದರೆ ಇಲ್ಲ. ಮೇಡಮ್ ಥೈರಾಯ್ಡ್ ಪ್ರಾಬ್ಲಮ್ ಏನು ದೊಡ್ಡ ಇಶ್ಯೂಸೇ ಅಲ್ಲ.
ನೀವು ಜಾಯ್ನ್ ಆಗಿ. ಹಾಂ, ಇವಾಗ ನಾವೆಲ್ಲ ಕೇಳಿದ್ವಿ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಬಾಡಿಲಿ ಆಕ್ಚುಲಿ ನಿಮ್ಗೆ ಏನಾಗ್ತಾ ಇರುತ್ತೆ, ಮೆಂಟಲಿ ಆಗಿರ್ಬೋದು, ಮೆಂಟಲಿ. ಆಮೇಲೆ ನನಗೆ ಇನ್ನೊಂದು ಮೇಡಮ್, ನನಗೆ ಮೆನೋಪಾಸ್ ಬೇರೆ ಬಂತು. 2 ವರ್ಷದಿಂದ ಮೆನೋಪಾಸ್ ಬೇರೆ ಬಂತು. ಇನ್ನೂ ಜಾಸ್ತಿ ಪುಟಾನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟೆ ನಾನು. ಸೊ ನನಗೆ ಅದೊಂದು ದೊಡ್ಡ ಟೆನ್ಷನ್ ಸ್ಟಾರ್ಟ್ ಆಯಿತು ಮೇಡಮ್, ಏನು ಮಾಡೋದು ಅಂತ. ಸೊ ಹಿಂಗೆ ಮಾಡ್ತಾ ಇರಬೇಕಾದ್ರೆ ಪ್ರಜ್ವಲ್ ಸರ್ ಸಿಕ್ಕಿದಾಗ ಥೈರಾಯ್ಡ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಬಾಡಿ ದಪ್ಪ ಆಗುತ್ತೆ, ಮೂಡ್ ಸ್ವಿಂಗ್ ಆಗುತ್ತೆ. ನಾವು ತಿನ್ನದೇ ಇರಲಿ, ಉಪವಾಸ ಇರಲಿ, ಅದು ತನ್ನಷ್ಟಕ್ಕೆ ತಾನೇ ದಪ್ಪ ಆಗ್ತಾ ಹೋಗ್ತಾ ಇರುತ್ತೆ ಬಾಡಿ. ಓಕೆ, ನೋಡಿದ ತಕ್ಷಣ ಥೈರಾಯ್ಡ್ ಅಂತ ಗೊತ್ತಾಗ್ಬಿಡುತ್ತೆ. ಥೈರಾಯ್ಡ್ ಇದ್ದವರೆಲ್ಲ ಯಾಕೆ ವೆಯ್ಟ್ ಗೇನ್ ಆಗ್ತಾರೆ ಅಂತ ಹೇಳಿದ್ರೆ ಅದ್ರದ್ದು ಅದಿರೋದೇ ದಪ್ಪ ಆಗೋದೇ ಅದ್ರದ್ದು ಮೂಡ್ ಸ್ವಿಂಗ್. ಓಕೆ, ಸೊ ಹಂಗಾಗಿ ಏನು ಮಾಡೋದು, ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು ಅಂದಾಗ ನನಗೆ ದೇವ್ರ ಥರ ಪ್ರಜ್ವಲ್ ಸರ್ ಸಿಕ್ಕಿದ್ರು. ಇವ್ರೇನು ಜ್ಯೂಸ್ ಕುಡ್ಸೋದು? ಇಲ್ಲ ಮೇಡಮ್, ಅಯ್ಯೋ ನನಗೆ ನಾನು ಅದೇ ಹೇಳ್ತೀನಿ ಸರ್, 20 ವರ್ಷದಿಂದ ನೀವು ಸಿಕ್ಕಿದ್ದಿದ್ರೆ ನಾನು ಇಷ್ಟು ದಪ್ಪನೇ ಆಗ್ತಾ ಇರಲಿಲ್ಲ ಸರ್ ಅಂತ. ಓಕೆ, ಏನು ಸಿಂಪಲ್ ಆಗಿ ನಿಮಗೆ ಫುಡ್ ಸ್ಟೈಲ್ ಹೇಗಾಯ್ತು, ಎಷ್ಟು ಖರ್ಚು ಉಳಿತು ನಿಮಗೆ? ಅಯ್ಯೋ ಮೇಡಮ್, ಪ್ರಜ್ವಲ್ ಸರ್ ಥರ ನಾವು ಡಯಟ್ ಸ್ಟಾರ್ಟ್ ಮಾಡಿಬಿಟ್ಟೆ. ಮನೆಯವರೆಲ್ಲ ಇವಾಗ ಅಲ್ಲ ಮನೆಯವರೆಲ್ಲ ನಾವು ಅದಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಾವು ವರ್ಕೌಟ್ ಮಾಡ್ಬೋದು ಅಂತ ಹೇಳಿ ಹೆಲ್ತ್ನ ಅಷ್ಟು ಚೆನ್ನಾಗಿ ಇಟ್ಕೋಬೋದು ಮೇಡಮ್. ಹೆಲ್ತ್ನ ನನಗೆ ಎಲ್ಲೂ ಇಷ್ಟು ಭರವಸೆ ಸಿಕ್ಕಿಲ್ಲ ಮೇಡಮ್. ಅವರಿಂದ ನನಗಷ್ಟು, ಅವ್ರು ಹೇಳಿದ್ದು ಒಂದೇ, ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಮೇಡಮ್, ಅದು ಪ್ರಾಬ್ಲಮೇ ಅಲ್ಲ, ಅದು ನಾರ್ಮಲ್. ಟೆನ್ಷನ್ ತಗೋಬೇಡಿ, ನೀವು ಚಾಲೆಂಜ್ ಮಾಡಿ, ನಾನು ಮಾಡ್ತೀನಿ. ಸ್ಟಾರ್ಟ್ ಮಾಡಿದ್ರಿ? ಓ ಮೇಡಮ್, ಅವ್ರು ನನ್ನ ಹತ್ರ ಎಲ್ಲ ಇದು ಸರ್ಟಿಫಿಕೇಟ್ಗಳಿದೆ ಮೇಡಮ್, ನಾನು ಹೇಳ್ತೀನಿ ನಿಮಗೆ ಅಂತೇಳಿ ನಾನು ಜಾಯಿನ್ ಮಾಡಿಕೊಂಡ್ರು ಮೇಡಮ್. 3 ಮಂತ್ಸಲ್ಲಿ ನಾನು 9 kg ಕಮ್ಮಿ ಆದೆ. ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು. 20 ವರ್ಷದಿಂದ ಕಾಯ್ತಾ ಇದ್ರಿ ಮೇಡಮ್? 25 ವರ್ಷದಿಂದ ಬಿಡಿಸಿಲ್ಲ ನನಗೆ ಕೇಳ್ರಿ. ಆಕ್ಚುಲಿ ನಾನು ಕಾಫಿ ಟೀ ಶುಗರ್ ಇಲ್ಲದೆ ಕುಡಿತಾ ಇದ್ದೆ ಮೇಡಮ್. ಪ್ರಜ್ವಲ್ ಸರ್ಗೆ ಬಂದ್ಮೇಲೆ ನಾನು ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರಿಯಲಿ. ಓಕೆ, BP ಶುಗರ್ ಆ ಥರ ಏನಿಲ್ಲ? ಇಲ್ಲ ಮೇಡಮ್, BP ಶುಗರ್ ಇಲ್ಲ, ಅಂದಿದ್ದು ಥೈರಾಯ್ಡ್ ಪ್ರಾಬ್ಲಮ್. ಓಕೆ, ನೀವು ನೆಕ್ಸ್ಟ್ ಮುಂದೆ ಬರ್ಬೋದು ಅಂತ ಹೇಳಿ ಎಲ್ಲ ಕಟ್ ಆಫ್ ಮಾಡಿಬಿಟ್ಟಿದ್ರಿ? ಮುಂಚಿತವಾಗಿನೇ? ಮುಂಚೆನೆ ಬರ್ಬೋದು ಅಂತ ನಂದೊಂಥರ ಹುಚ್ಚು ಮೇಡಮ್. ಮುಂದೆ ಏನೋ ಬರುತ್ತೆ ಅನ್ನೋದಕ್ಕೆ ಈಗಲೇ ಎಲ್ಲ ಕಟ್ ಡೌನ್ ಅಂದ್ರೂ ನಾನು ಇಷ್ಟಿಷ್ಟು ದಪ್ಪ ಆಗ್ತಾ ಹೋಗ್ತಾ ಇದ್ದೆ. ಆ ಟೆನ್ಷನ್ಗೆ ಇನ್ನೂ ದಪ್ಪ. ಓಕೆ, ನಿಮ್ಮ ಪ್ರಯೋಗಕ್ಕೆ, ನಿಮ್ಮ ಥಾಟ್ಗೆಲ್ಲ ನಿಮ್ಮ ಮನೆಯವರೆಲ್ಲ ಹೊಂದ್ಕೊಂಡ್ರಲ್ಲ, ಏನು ಡಿಮೋಟಿವೇಟ್ ಏನು ಮಾಡಲಿಲ್ಲ? ಅಲ್ಲ ಮೇಡಮ್, ನಾನು ಹೇಳೇ ಇರಲಿಲ್ಲ. ಯಾಕಂದರೆ ನಾನು ಎಷ್ಟು ಮಾಡ್ತಿದ್ದೆ ಅಂದರೆ ಎಲ್ಲರೂ ಹೇಳ್ತಾ ಇದ್ರು, ನಿಂದು ಬಿಡು ಒಂದಲ್ಲ ಅಂತ. ಓಕೆ, ಇದ್ದಿದ್ದೆಲ್ಲ ಮಾಡ್ತೀಯ ನೀನು ಅಂತ. ಓಕೆ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಸೈಲೆಂಟಾಗಿ ಪ್ರಜ್ವಲ್ ಸರ್ಗೆ ಹೇಳಿದೆ, ಸರ್ ನಂದು ಹಿಂಗೆ ಪ್ರಾಬ್ಲಮ್ ಇದೆ, ಮೇಡಮ್ ಬನ್ನಿ ನೀವು ಜಾಯ್ನ್ ಆಗಿ ನೋಡಿ ಮ್ಯಾಜಿಕ್ ಆಮೇಲೆ ಅಂತ. ಓಕೆ, ಇವಾಗ ಥೈರಾಯ್ಡು ನನಗೆ 100 mg ಮಾತ್ರೆ 30 ವರ್ಷದಿಂದ ತೊಗೊತಿದ್ದವಳು ನಾನು. ಇವಾಗ ಕಟ್ ಡೌನ್ ಆಗಿದೆ ಮೇಡಮ್, 50 mgಗೆ ಬಂದಿದ್ದೀನಿ. ಅಷ್ಟು ಕಡಿಮೆ ಮಾಡಿದ್ದಾರೆ. ಓಕೆ, 3 ಮಂತ್ಸಲ್ಲಿ, ವಿತಿನ್ 3 ಮಂತ್ಸಲ್ಲಿ. 25 ವರ್ಷದಿಂದ ಕಡಿಮೆ ಆಗದಿದ್ದು 3 ತಿಂಗಳಲ್ಲಿ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಇವ್ರದ್ದು ಗೈಡೆನ್ಸ್ ಎಷ್ಟು ಮಟ್ಟಿಗಿದೆ ಅಂತ ನನಗೆ ಗೊತ್ತಾಗಬೇಕು ಮೇಡಮ್. ನಾನು ಏನು ಗೈಡ್ ಮಾಡಿಲ್ಲ ಮ್ಯಾಮ್. ಓಕೆ, ನಮ್ಮ ಗೈಡೆನ್ಸ್ ಹೆಂಗೆ ಅಂದರೆ, ಯೂಶಲಿ ನಾವು ಎಜುಕೇಟ್ ಮಾಡ್ತೀವಲ್ವಾ, ಅವ್ರಿಗೆ ಎಜುಕೇಟ್ ಮಾಡ್ತೀವಿ. ಅವ್ರನ್ನ ಅಥರೈಸ್ ಪರ್ಸನ್, ಅವ್ರಿಗೆ ಏನು ಬೇಕು, ಏನು ತಿನ್ನಬೇಕು ಅಂತ ಅವರೇ ಡಿಸಿಷನ್ ತೊಗೊಳೋ ಥರ ಇರಬೇಕು. ನಾನು ಈಗ ಸೋಮವಾರ ಉಪ್ಪಿಟ್ಟು ತಿನ್ನಿ, ಮಂಗಳವಾರ ಅವಲಕ್ಕಿ ತಿನ್ನಿ, ಬುಧವಾರ ಚಿತ್ರಾನ್ನ ತಿನ್ನಿ, ಇಷ್ಟು ಗ್ರಾಮ್ ಅಂತ ಹೇಳೋದಕ್ಕೆ ನಾನು ಯಾರು? ಅವ್ರ ಮನೇಲಿ ಏನಿದೆಯೋ ಅದು ತಿನ್ನಬೇಕು, ಅದನ್ನು ಮಾತ್ರನೇ ಅವ್ರು ಶಾಶ್ವತವಾಗಿ ತೊಗೊಳೋಬೋದು. ಮ್ಯಾಮ್ ನನಗೆ ಫೋನ್ ಮಾಡಿದಾಗ, ನನಗೆ ಇದೆಲ್ಲ ಹೇಳಿದಾಗ ನನಗೆ ಹೇಳಿದ್ದು, ನನಗೆ ಸೈನ್ಸ್ ಅಷ್ಟೇ ನಾನು ಬಿಲೀವ್ ಮಾಡೋದು. ಯಾರೋ ಅವ್ನು ಏನೇನಾಯಿತು ಹಿಂದೆ, ನನಗೆ ಅದೆಲ್ಲ ಬೇಡ. ನೋಡಮ್ಮ, ಸೈನ್ಸ್ ಹಿಂಗೆ ಹೇಳುತ್ತೆ. ಓಕೆ, ವೆಯ್ಟ್ ಲಾಸ್ ಆಗುತ್ತೆ, ನಿಮ್ಮದು ಆಗಲ್ಲ ಅಂತ ಅಸಾಧ್ಯ. ಅದು ಬೇರೆಯವ್ರಿಗೆ 10 ಕಿಲೋ ಹೋದರೆ ನಿಮ್ದೊಂದು 6 ಕಿಲೋ ಹೋಗುತ್ತೆ. ನಿಮ್ಮ ಸ್ಲೋ ಆಗ್ಬೋದು ಜರ್ನಿ. ನೀವು ಸ್ಲೋ ಆಗಿ ನೀವು ರೆಡಿ, ನಾನು ಓಕೆ ಪರವಾಗಿಲ್ಲ, ನಾನು ರಿಸಲ್ಟ್ ನೋಡಬೇಕು ಅಂತಂದರೆ ಬನ್ನಿ, ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ, ಸ್ಟಾರ್ಟ್ ಮಾಡೋಣ. ಇಲ್ಲ ಅಂದರೆ ಅದು ಅವ್ರು ಹೇಳಿದ್ದು ಒಂದೇ, ಪ್ರಜ್ವಲ್ ಇದು ನನ್ನ ಲಾಸ್ಟ್ ಪ್ರಯತ್ನ, ಮಾಡಲಾ ಬೇಡವಾ? ನಾನು ಕಣ್ಣು ಮುಚ್ಕೊಂಡು ಆಗ್ರಿ ಅಂದೆ. ಕಣ್ಣು ಮುಚ್ಚಾಗ್ರಿ, ನಾನು ನಂಬಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಆಗ್ರಿ. 12 ವಾರ ನಾನು ಹೇಳ್ದಷ್ಟು ಮಾಡಿ ಅಂತ ಅಷ್ಟೇ ಮಾತ್ರ ಹೇಳಿದ್ದು. ಅವರು ಅದಕ್ಕಿಂತ ಸಕ್ಕತ್ತಾಗಿ ಮಾಡಿದ್ರು, ಅದು ಬೇರೆ ಮಾತು. ಯಾಕೆಂದ್ರೆ ಲೈಫ್ ಲಾಂಗ್ ಸಫರ್ ಆಗಿದ್ರಲ್ಲ. ಅದನ್ನ ಹೇಳ್ತಾರೆ, ನಾನು ಏನೋ ಹೇಳಿದ್ರೆ ಸುಮ್ಮನಿರೋ ಪ್ರಜ್ವಲ್ ನಿಂಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅದು ಅವ್ರು ತಾನೇ ಗೋತ್ರ ಮಾಡಿರೋದು. ಸೊ ಐ ರೆಸ್ಪೆಕ್ಟ್ ದಟ್. ಅಟ್ ದ ಸೇಮ್ ಟೈಮ್ ಎಲ್ಲದಕ್ಕೂ ಒಂದು ಸೈನ್ಸ್ ಇದೆ. ನೀವು BP ಶುಗರ್ ಅಂತ ಹೇಳಿರಲ್ಲ, ನಾನು ಅನ್ನ ತಿನ್ಸ್ಬಿಟ್ಟು ನಮ್ಮ ಡ್ಯಾಡಿ 15 ಇಯರ್ಸಿಂದ ಡಯಾಬಿಟಿಸ್ ಇದನ್ನ ರಿವರ್ಸ್ ಮಾಡಿ ತೋರಿಸಿದ್ದೀನಿ ನಾನು. ಶುಗರು ಕಾಪ್ಸೆ, ರೈಸು ಕಾಪ್ಸೆ, ಮುದ್ದೆನೂ ಕಾಪ್ಸೆ. ಮುದ್ದೆ ತಿಂದರೆ ಅದು ಹೆಂಗೆ ಕಮ್ಮಿ ಆಗುತ್ತೆ? ಕಾಪ್ಸಲ್ಲ. ಮತ್ತು
ನೋಡಿ ನಾವು ಊಟ ಮಾಡ್ತೀವಿ, ಊಟ ಮಾಡಿದಾಗ ಬ್ಲಡ್ ಶುಗರ್ ಲೆವೆಲ್ ಹೈ ಆಗುತ್ತೆ ಆ ರೆಸ್ಪಾನ್ಸಿಗೆ. ಬ್ಲಡ್ ಶುಗರ್ ಲೆವೆಲ್ ಹೈ ಆದ ತಕ್ಷಣ ಏನಾಗುತ್ತೆ, ಪ್ಯಾಂಕ್ರಿಯಾಸ್ ಇನ್ಸುಲಿನ್ ರಿಲೀಸ್ ಮಾಡುತ್ತೆ. ಇನ್ಸುಲಿನ್ ಕೆಲಸ ಏನು, ಫುಡ್ನೆಲ್ಲ ಪಾರ್ಟಿಷನ್ ಮಾಡಿ ಬ್ಲಡ್ ಶುಗರ್ ಲೆವೆಲ್ನ ನಾರ್ಮಲೈಸ್ ಮಾಡಿ ಹೋಗೋದು ಅದ್ರ ಕೆಲಸ. 2 ಥರ ಆಗುತ್ತೆ ಇಲ್ಲಿ, ಟೈಪ್ 1 ಟೈಪ್ 2 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಬಂದ್ಬಿಟ್ಟು ಒಂದು ಇನ್ಸುಲಿನ್ ಒಂದು ಜೆನೆಟಿಕಲಿ ಬಂದಿರುತ್ತೆ, ಇನ್ಸುಲಿನ್ ಅಷ್ಟೊಂದು ಜನರೇಟ್ ಆಗ್ತಿರಲ್ಲ, ಇಲ್ಲ ಕೆಲವರಿಗೆ ಇನ್ಸುಲಿನ್ ವೀಕ್ ಇರುತ್ತೆ. ನೆಕ್ಸ್ಟು ಟೈಪ್ 2 ಡಯಾಬಿಟಿಸ್ ಬಂದ್ಬಿಟ್ಟು ಲೈಫ್ ಸ್ಟೈಲಿಂದ ಎರ್ರಾಬಿರಿ ತಿಂತಿರ್ತೀವಿ ಹೆಂಗೆ ಬೇಕೋ ಹಂಗೆ, ಬ್ಲಡ್ ಶುಗರ್ ಸ್ಪೈಕ್ ಆಗಿರುತ್ತೆ, ಇನ್ಸುಲಿನ್ ಎಷ್ಟು ಕೆಲಸ ಮಾಡಬೇಕು ಅಷ್ಟೇ ಕೆಲಸ ಮಾಡೋದು, ಇನ್ನು ಬೇಕಿರೋದು ಹಂಗೆ ಬ್ಲಡ್ ಶುಗರ್ ಉಳಿದು ನಮಗೆ ಡಯಾಬಿಟಿಸ್ ಬರೋದು. ಡಯಾಬಿಟಿಸ್ ಮೊನ್ನೆಯಿಂದ ಬಂದಿರಲ್ಲ, ಇಯರ್ಸ್ ಟುಗೆದರಿಂದ ಬಂದಿರುತ್ತದು. ಸ್ಪೈಕ್ ಆಗಿ ಬ್ಲಡ್ ಶುಗರ್ ಲೆವೆಲ್ ಎಲ್ಲ ಬರೋದು, ಆಮೇಲೆ ನಮಗೆ ಕಾಣಿಸ್ಕೊಳೋದು. ಇವಾಗ ನಾವು ಅಳತೆ ಊಟ ಅಂತ ಹೇಳಿದೆ ನಾನು ಮ್ಯಾಮಿಗೆ ಕೊಟ್ಟಂಗೆ ಅಷ್ಟೇ ಕ್ಯಾಲರೀಸ್ ಫುಡ್ನ ನಾನು ನಿಮಗೆ ಕೊಡಲ್ಲ. ಮೋಸ್ಟ್ಲಿ ನಿಮ್ಗೆ ಜಾಸ್ತಿ ಇರ್ಬೋದು, ನಿಮ್ಮ ಸ್ಟಾರ್ಟ್ ವೆಯ್ಟ್ ಜಾಸ್ತಿ ಇರುತ್ತೆ, ಎಂಡ್ ಇದು ಬೇರೆ. ಸೊ ಪ್ರತಿಯೊಬ್ಬರದು ಈಗ ತುಂಬ ಸಿಂಪಲಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ತಾರೆ ಈಟ್ ರೈಟ್ ನಾಟ್ ಲೆಸ್, ಕರೆಕ್ಟಾ? ಆ ಈಟ್ ರೈಟ್ನ ಯಾರನ್ನ ಡಿಫೈನ್ ಮಾಡ್ತಿದ್ರ? ಏನದು ಈಟ್ ರೈಟ್? ಅದನ್ನೇ ನಾನು ಡಿಫೈನ್ ಮಾಡ್ತಿರೋದು. ಈಟ್ ರೈಟ್ ಅಂದರೆ ಪ್ರತಿಯೊಬ್ಬ ಮನುಷ್ಯಂಗೂ ಅವನದೇ ಆದಂಥ ಸ್ಪೆಸಿಫಿಕ್ ಲೈಫ್ ಸ್ಟೈಲು, ಪ್ರಿಫರೆನ್ಸಸ್ಸು ಎಲ್ಲ ಇರುತ್ತೆ. ಅದು ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಎದ್ದು ತಿಂಡಿ ತಿನ್ನು, 10 ಗಂಟೆಗೆ ತಿನ್ನು, 1 ಗಂಟೆಗೆ ತಿನ್ನು, ಅದೆಲ್ಲ ನಾನ್ಸೆನ್ಸ್. ಯಾವ ಮೀಲ್ ಟೈಮಿಂಗ್ಸು, ನಂಬರ್ ಆಫ್ ಮೀಲ್ಸು, ನಾನು ದಿನಕ್ಕೆ ಇಷ್ಟು ಮೀಲ್ ತಿಂದ್ರೇ ಕಮ್ಮಿ ಆಗೋದು, ಇಷ್ಟು ಮೀಲ್, ಇದೆಲ್ಲ ಸ್ಟ್ರಾಟಜೀಸ್. ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳ್ದೆ ಗೊತ್ತಾ, ಕ್ಯಾಲ್ರಿ ಇನ್ ಕ್ಯಾಲ್ರಿ ಔಟ್, ಎಷ್ಟು ತಿಂದೆ ಎಷ್ಟು ಖರ್ಚು ಮಾಡಿದೆ. ಈ ತಿಂದೆ ಅಂತ ಏನು ಹೇಳಿದೆ, ಈಗ ಫಾರ್ ಎಕ್ಸಾಂಪಲ್ ನೀವು 1,500 ಕ್ಯಾಲ್ರಿ ಅವಲ್ಲಿ ಎಕ್ಸಾಂಪಲ್ ತೊಗೊಂಡು ಹೇಳಿದೆ, 1,500 ಕ್ಯಾಲ್ರಿ ತಿಂತಾ ಇದ್ದೀರಾ, 2,000 ಕ್ಯಾಲ್ರಿ ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ. ಈ ಎಕ್ಸ್ಟ್ರಾ 500 ಕ್ಯಾಲ್ರಿ ಏನು ಖರ್ಚು ಮಾಡ್ತೀರಾ ಅದನ್ನ ಕಂಪೆನ್ಸೇಟ್ ಮಾಡೋಕ್ಕೆ ಬಾಡಿ ಇಷ್ಟು ದಿನ ಏನು ಸ್ಟೋರ್ ಮಾಡ್ಕೊಂಡಿತ್ತು ಅದರಿಂದ ರಿಲೀಸ್ ಮಾಡ್ಕೊತ ನಮಗೆ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ, ಫ್ಯಾಟ್ ಲಾಸ್ ಆಗ್ತಾ ಹೋಗುತ್ತೆ. ಈಗ ಈ 1,500 ಕ್ಯಾಲ್ರಿ ಏನಿದೆ ಇದನ್ನ ಒಂದೇ ಮೀಲಲ್ಲಿ ಕುತ್ಕೊಂಡು ತಿಂತೀನಿ ಅಂದ್ರೂ ತಪ್ಪಿಲ್ಲ. ಅದನ್ನ ಡಿವೈಡ್ ಮಾಡಿ 10 ಮೀಲ್ ಮಾಡಿ 150 ಕ್ಯಾಲರಿ ತಿಂತೀನಿ ಅಂದ್ರೂ ತಪ್ಪಿಲ್ಲ. ಇದು ನಿಮ್ದು. ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಬಿಟ್ಟು 2 ಮೀಲಲ್ಲಿ ತಿಂತೀನಿ ಅನ್ನೋದು ತಪ್ಪಿಲ್ಲ. ನೈಟ್ ಡಿನ್ನರ್ ಸ್ಕಿಪ್ ಮಾಡ್ಬಿಟ್ಟು ಬ್ರೇಕ್ಫಾಸ್ಟ್ ಮತ್ತೆ ಲಂಚಲ್ಲಿ ತಿಂತೀನಿ ತಪ್ಪಿಲ್ಲ. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂದ್ರೂ ತಪ್ಪಿಲ್ಲ. ಇದೆಲ್ಲ ಸ್ಟ್ರಾಟಜೀಸ್. 1 ಮೀಲ್ ಡೇ, 2 ಮೀಲ್ಸ್ ಎ ಡೇ, ಇಂಟರ್ಮೀಡಿಯೇಟ್ ಫಾಸ್ಟಿಂಗು, ಕಾಸ್ಟ್ ಬಿಟ್ಟೆ, ಅದು ಬಿಟ್ಟೆ, ಇದೆಲ್ಲ ಸ್ಟ್ರಾಟಜೀಸ್. ಎಂಡ್ ಆಫ್ ದ ಡೇ ಏನು ಮಾಡ್ತಿದ್ದಾರೆ, ನಿಮ್ಗೆ ಕಮ್ಮಿ ತಿನ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕಮ್ಮಿ ತಿನ್ಸೋ ಪ್ರಯತ್ನ ಬಿಟ್ಟು ನಾವೇನು ಮಾಡ್ತೀವಿ, ಎಕ್ಸಾಕ್ಟ್ ನಂಬರ್ ಅದು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ತೋರಿಸ್ಬಿಟ್ಟು ನೋಡಿ ಹಿಂಗೆ ಇಷ್ಟೇ ತಿಂತಾ ಇರೋದು ನೀವು. ಅವ್ರು ಪೇ ಮಾಡಿರ್ತಾರೆ, ಮತ್ತು ಅದಕ್ಕೆ ತಕ್ಕಂತೆ ನಾವು ಇದು ಕೊಟ್ಬಿಟ್ರೆ, ರಿಸಲ್ಟ್ ಕೊಟ್ಬಿಟ್ರೆ, ಆಮೇಲೆ ಪೇ ಅಂತ ಬಂದಾಗ ನಮ್ದೇನು ಅಂತ ಹೇಳ್ಕೊಳೋ ಪ್ರೈಸ್ ಏನು ಚಾರ್ಜ್ ಮಾಡ್ತಿಲ್ಲ ಮ್ಯಾಮ್. ನಾವು ನಮ್ಮದು ಬೇಸಿಕ್ ಪ್ಲಾನ್ ಸ್ಟಾರ್ಟ್ ಆಗೋದು 12 ವಾರಕ್ಕೆ 4,999, 12 ವೀಕ್ಸಿಗೆ 4,999. ನಾವು ವಿತ್ 12 ವೀಕ್ಸಲ್ಲಿ ವಿಚ್ ಇನ್ಕ್ಲೂಡ್ಸ್ ಯುವರ್ ಡಯಟ್, ಯುವರ್ ವರ್ಕೌಟ್, ಎವ್ರಿಥಿಂಗ್, ಎವ್ರಿ ಡೇ ಟ್ರ್ಯಾಕಿಂಗು, ನಮಗೆ ಅಪ್ಡೇಟು, ಪ್ರತಿ ಒಂದು ಇನ್ಕ್ಲೂಡೆಡ್ ಅದು. ಆ 12 ವೀಕ್ಸಲ್ಲಿ ನಾವು ಎಷ್ಟೋ ಅದ್ಭುತಗಳನ್ನ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಕೂಡ, ಮಾಡ್ತಾನೂ ಇರ್ತೀವಿ ಕೂಡ. ಈಗ ಕೋಚಸ್ ಎಲ್ಲ ಆ್ಯಡ್ ಆಗ್ತಾ ಇದ್ದಾರೆ, ಇನ್ನೂ ಹೋಗ್ತಾ ಇನ್ನೂ ತುಂಬ ಜನ ಬರ್ತಾರೆ ಕೋಚಾಗಿ. ನನ್ನ ಕೆಲಸನ ಇನ್ನೂ ಸುಲಭ ಮಾಡಿಕೊಡ್ತಾರೆ. ನಂದೇನಂದರೆ ಎಲ್ಲರಿಗೂ ಗೊತ್ತಾಯಿತು ಅಂದರೆ ಇಡೀ ಮನೆನೇ ಹೆಲ್ದಿ ಆಗಿರುತ್ತೆ. ಈಗ PCOD, PCOS ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಮ್ಮ. ಓಕೆ, ಇದೆಲ್ಲ ಕಂಟ್ರೋಲ್ ಆಗುತ್ತಾ? ಇದಾವೆ. ಥೈರಾಯ್ಡ್ ಕಂಟ್ರೋಲ್ ಆಗಿದೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಎಂಗೇಜ್ ಅಲ್ಲ, 56. 56 ನೋಡಿದ್ರ ಜೋಶ್ ನೋಡಿ, ಜೋಶು 90 kg ಇದ್ರು, ಇವಾಗ 62 kg ಆಗಿದ್ದಾರೆ. ಗೋ ಗೆಟ್ ಫಿಟ್ ಆ್ಯಪಿಗೆ ಬಂದಾದ ನಂತರ ತುಂಬ ಹೆಂಗೆ ಕಾಣಿಸ್ತಿದ್ದಾರೆ, ಹೆಂಗೆ ಖುಷಿಯಾಗಿ. ಮೇಡಮ್, ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ನಂದೆಲ್ಲರೂ ಸ್ಕಿನ್ನು ಮತ್ತೊಂದು ಏನಾದ್ರೂ ಸ್ಯಾಗ್ ಆಗಿರೋ ಥರ ಆ ಥರ ಏನಾದ್ರು ಕಾಣುತ್ತೆ. ಯು ಆರ್ ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಕ್ಚುಲಿ ನನ್ನ ಏಜಿನ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಸ್ಯಾಗ್ ಆಗಿಲ್ಲ, ಹಾಸಿಗೆ ಹಿಡ್ದಿದ್ದಾರೆ ಮೇಡಮ್. ಏನು ಗೊತ್ತಾ ನಿಮಗೆ, ತುಂಬ ಸಿಂಪಲಾಗಿ ಹೇಳಬೇಕು ಅಂತಂದರೆ ಅವ್ರದ್ದು ಪ್ರೋಟೀನ್ ಇಂಟೇಕು, ಫ್ಯಾಟ್, ಕಾಪ್ಸ್, ಪ್ರೋಟೀನ್ನ ಫಿಕ್ಸ್ ಮಾಡಬೇಕು. ಬಾಡಿಗೆ ಎಲ್ಲನೂ ಬೇಕು. ಯಾವುದನ್ನೇ ಬಿಟ್ರು ಅದ್ರ ಕಾನ್ಸಿಕ್ವೆನ್ಸ್ನ ಯಾರೂ ಫೇಸ್ ಮಾಡಲ್ಲ, ನಾವೇ ಫೇಸ್ ಮಾಡೋದು. ಈಗ ನಾನು ತಿನ್ನೋದು ಯಾವುದೋ ನೋಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ಕಾಪ್ಸ್ ತಿನ್ನೋದು ಬಿಟ್ಟೆ ಅಂದರೆ ನಾನು ಹುಚ್ಚಿನ ಥರ ಆಡೋದಲ್ಲಿ ತಲೆ ಕೆಟ್ಟು ಇದು ಮಾಡೋದು. ಫ್ಯಾಟ್ ಕರೆಕ್ಟಾಗಿ ತಿನ್ನಲಿಲ್ಲ ಅಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಅದ್ರ ಕಾನ್ಸಿಕ್ವೆನ್ಸಸ್ ನಾನೇ ಫೇಸ್ ಮಾಡಬೇಕು. ಪ್ರೋಟೀನ್ ಕರೆಕ್ಟಾಗಿ ತಿನ್ನಲಿಲ್ಲ ಅಂದರೆ ಸ್ಕಿನ್ ಸ್ಯಾಗ್ ಆಗೋದು, ಲೂಸ್ ಸ್ಕಿನ್ ಆಗೋದು, ಇದೆಲ್ಲ ಏನಕ್ಕೆ? ಪ್ರೋಟೀನ್ ಇಂಟೇಕ್ ಇಲ್ಲ ಅಂದಾಗ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂದರೆ. ಅವರು ಆ ಏಜಲ್ಲೂ ಸಮೇತ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದಾಗ ಯಾಕೆ ಆಗಬಾರ್ದು? ನೋಡಿದ್ರಾ, ಪ್ರಾಪರ್ ಗೈಡೆನ್ಸ್ ಬೇಕು ಎಲ್ಲದಕ್ಕೂ ಕೂಡ. ನಮ್ಮ ಹತ್ರ ನಾಲೆಡ್ಜ್ ಇರುತ್ತೆ, ಗೂಗಲಲ್ಲಿ ಸರ್ಚ್ ಮಾಡ್ತೀವಿ, ಇಂಟರ್ನೆಟ್ಟಲ್ಲಿ ನೋಡ್ತೀವಿ, ಇವಾಗ ಎಲ್ಲ ಬೆರಳಲ್ಲಿ ಎಲ್ಲ ಸಿಗುತ್ತೆ. ನಾನೇನಕ್ಕಪ್ಪ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು, ಯಾವುದೇ ಒಂದು ವಿಷಯದ ಬಗ್ಗೆ ಆದರೂ ಕೂಡ ಗೈಡೆನ್ಸ್ ಇದ್ದರೆ ಪಕ್ಕಾ ನೋಡಿ ಇವ್ರ ಥರ ಆಗಕ್ಕೆ ಸಾಧ್ಯ ಆಗುತ್ತೆ. ಎಲ್ಲದಕ್ಕೂ ಹೆಚ್ಚಾಗಿ ಮೇಡಮ್ ಅವ್ರದ್ದು ಯೂಸರ್ ಫ್ರೆಂಡ್ಲಿ ಇದೆ, ಆಮೇಲೆ ವರ್ಕೌಟ್ ಆಗುತ್ತೆ ಮೇಡಮ್. ನಮ್ಮಂಥ ಹೌಸ್ ವೈಫ್ಗಳಿಗೆ ಚೀಪಲ್ಲಿದೆ ಮೇಡಮ್. ಇವಾಗ ಹೇಳಬೇಕು ಅಂದರೆ ಎಲ್ಲ ಕಡೆ ಅಷ್ಟು ಪ್ರೈಸ್ ಇದೆ. ಈ ಹೇಳ್ಬೇಕು ಅಂದರೆ ನನ್ನ ಮಗನೇ ಒಂದು ಡಯಟ್ ಮಾಡ್ತಾ ಇದ್ದಾನೆ ಮೇಡಮ್. ಅವ್ನು ನೋಡಿಬಿಟ್ರೆ ನಂದು ಅಯ್ಯಪ್ಪ ಏನಕ್ಕೆ ಇಷ್ಟು ಡಿಫಿಕಲ್ಟ್ ಮಾಡ್ತಾ ಇದ್ದಾರೆ ಜನಕ್ಕೆ, ಇಷ್ಟು ಟಫ್ ಮಾಡ್ತಾ ಇದ್ದಾರೆ, ಇಷ್ಟು ಸಿಂಪಲ್ ಆಗಿರೋದು. ನಾನು ನೋಡಿ ಇದೇ ನಾನು ಎಜುಕೇಷನ್ ಅಂತ ಹೇಳಿದಲ್ಲ, ಈ ಕಾನ್ಫಿಡೆನ್ಸ್
ಅವ್ರ ಮಗ ಏನು ತಪ್ಪು ಮಾಡ್ತಿದಾರೆ ಅಂತ ಇವ್ರಿಗೆ ನೀಟಾಗಿ ನನಗೆ ಗೊತ್ತಿದೆ ಏನು ತಪ್ಪು ಮಾಡ್ತಾ ಇದ್ದಾರೆ, ಅವ್ರು ಏನು ತಪ್ಪಾಗಿ ಕೊಟ್ಟಿದ್ದಾರೆ ಅಂತ. ಬಟ್ ಅವ್ರು ಅದನ್ನ ಕರೆಕ್ಷನ್ ಮಾಡ್ಕೊಳಕ್ ರೆಡಿ ಇಲ್ಲ. ಬಟ್ ನಾನು ಅವರೇ ಬರಲಿ, ಅವರೇ ಎಜುಕೇಟೆಡ್ ಆಗಲಿ, ನನ್ನ ನೋಡಿ ಬರಲಿ ಅವನು ಅಂತ ಹೇಳಿ ನಾನು ಬಿಟ್ಟಿದ್ದೀನಿ ಮೇಡಮ್. ಇವಾಗ ನಿಮ್ಮನೇಲಿ ನಿಮ್ಮನ್ನ ನೋಡಿ ನನ್ನ ವೆಯ್ಟ್ ಲಾಸ್ ಆಗಿ ಮೊದಲು ನನ್ನ ಮಗಳು ಅಬ್ಸರ್ವ್ ಮಾಡಿದ್ಲು ಮೇಡಮ್. ಓಕೆ. ಫಸ್ಟು ಅವಳೇ ಅಬ್ಸರ್ವ್ ಮಾಡಿದ್ದು, ಅವಳು ಅಷ್ಟೇ ವೆರಿ ಕಾನ್ಷಿಯಸ್. ಸೊ ಹಂಗಾಗಿ ನಾನು ಚೇಂಜ್ ಆಗ್ತಾ ಇರೋದು ನೋಡಿ 1 ಮಂತ್ 1.5 ಮಂತಿಗೆ ಮಮ್ಮಿ ಏನೋ ನಿನ್ನ ಬಾಡಿನಲ್ಲಿ ವೇರಿಯೇಷನ್ ಇದೆ, ಏನೋ ಚೇಂಜ್ ಆಗ್ತಾ ಇದೆ ಏನು ಅಂತ ಅವಳಿಗೂ ಹೇಳಿರಲಿಲ್ಲ ಮೇಡಮ್ ನಾನು. ಆಮೇಲೆ ಸರಿ ಅಂದ್ಬಿಟ್ಟು ಅವಳು ಒಂದು ಟ್ರಿಪ್ ಹೋಗಿ ಬಂದ್ಲು. ಅವಳು ಒಂದು 4 kg 5 kg ಪುಟಾನ ಆಗಿಬಿಟ್ಟಿದ್ಲು. ಸೊ ಹಂಗೆ ಮಮ್ಮಿ ಏನು ಮಾಡ್ತಿದ್ರೆ ಅದನ್ನು ನನಗೂ ಕೊಡಿ ಅಂತ. ಬಾ ನಾನು ಏನು ಮಾಡ್ತಿದ್ದೀನಿ ಕೊಡ್ತೀನಿ ಅಂತ ಅವಳು. ಮೇಡಮ್ ಅವಳು ಅಷ್ಟು ಸಿಕ್ಕಿದೆ ಸಾಕು ಅವಳಿಗೆ. ವಿತ್ತಿನ್ನೇ 1 ಮಂತ್ ಒಳಗೆ ಅವಳು 5 kg ಆಗಿದ್ದನ್ನ ಲಾಸ್ ಮಾಡ್ಕೊಂಡ್ಬಿಟ್ಲು. ಫಸ್ಟ್ ನಾನು ನಿಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಗೈಡೆನ್ಸ್ ತಗೋಬೇಕು ಸರ್. ಪ್ಲೀಸ್ ಯು ಆರ್ ಆಲ್ವೇಸ್ ವೆಲ್ಕಮ್. ಇಷ್ಟೊಂದು ಲಾಸ್ ಆಗ್ತೀವಿ ಅಂತ ಹೇಳಿದ್ರೆ ನಾನು ಇವತ್ತು ನಿಮ್ಮ ಸರಿಗೆ ಹೇಳಿದ್ದೀನಿ, ಹಸ್ಬೆಂಡಿಗೆ ಹೇಳಿದ್ದೀನಿ, ಇನ್ನೊಂದು 6 ಮಂತ್ಸಲ್ಲಿ 6 ಪ್ಯಾಕ್ ಕೋರ್ಸ್ ತೋರಿಸ್ತೀನಿ ನಾನು. ಸಾರ್ 6 ಪ್ಯಾಕ್ ಬೇಕಾ ಸರ್? ಈ ಹೊಟ್ಟೆ ಪ್ಯಾಕ್ ಅಷ್ಟ ಕಡಿಮೆ ಮಾಡಿ ಸರ್. ಇವತ್ತಿನವರೆಗೂ ನಾವು ಏನೂ ಕಟ್ ಡೌನ್ ಮಾಡಿಲ್ಲ. ನನಗೆ ಏನು ಇಷ್ಟನೋ ಆಕ್ಚುಲಿ ಅವಾಗ ನಾನೆಲ್ಲ ಕಟ್ ಡೌನ್ ಮಾಡ್ತೀನಿ. ನಾನು ಕ್ಲೈಂಟ್ಸ್ ಎಲ್ಲ ಇವರೆಲ್ಲ ತಿನ್ನೋದೆಲ್ಲ ನೋಡ್ಬಿಟ್ರೆ ನೀವು ಇದೆಲ್ಲ ತಿಂತಾರ. ಮೊನ್ನೆ ಹೇಳ್ತಾ ಇದ್ರು ಏನ್ ತಿಂತೀರಾ ಮೇಡಮ್, ಇಷ್ಟು ಚೆನ್ನಾಗೆಲ್ಲ ಮಾಡ್ಕೊಂಡು ತಿನ್ನೋದು ಕಲ್ತ್ಕೊಂಡಿದ್ದೀರಾ ಮೇಡಮ್. ನನಗೇನು ಒಂದೇ ಗೊತ್ತು, ಅವ್ರಂದ್ರೆ ಪಾಪ ಅವ್ರದ್ದು ಬಿಸಿನಲ್ಲಿ ನಾವು ಕುಕ್ ಮಾಡೋದ್ರಿಂದ ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು. ಆಮೇಲೆ ಈಗಿನ ವರ್ಕಿಂಗ್ ವುಮೆನ್ ಮೇಡಮ್ ಎಲ್ಲರೂ, ನಾನು ಅದನ್ನು ಸರ್ ಕೊಟ್ಟಿದ್ದನ್ನು ನಾನು ಇನ್ನೂ ಈಸಿ ಮಾಡಿ ಹೆಂಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾನು ಕ್ರಿಯೇಟಿವಿಟಿ ಆಗಿ ಕೊಡ್ತಾ ಇದ್ದೀನಿ ಮೇಡಮ್. ನೋಡಿದ್ರಾ ನಮ್ಮ ಪಾರ್ವತಮ್ಮ ಅವ್ರು ನಿಮ್ಮ ಮಗಳು ಬಂದಿದ್ದಾರಾ? ನನ್ನ ಮಗಳು ಕೂಡ ಬಂದಿದ್ದಾಳೆ. ಮ್ಯಾಮ್ದು ಜರ್ನಿ ನೋಡಿ ಆಮೇಲೆ ಸಿರಿ ಬಂದರು. ಸಿರಿ ಅವ್ರ ಮಗಳ ಹೆಸರು. ಅವ್ರು ಬಂದು ಇಲ್ಲ ಪ್ರಜ್ವಲ್ ಹಿಂಗೆ ನಂದು ಈಗ ಕೋಚಸ್ನ ರೆಡಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ, ಸೀರೀಸ್ ಆಫ್ ಕೋಚಸ್ನ ಕರ್ಕೊಂಬರ್ಬೇಕಂತ ಹೇಳ್ಬಿಟ್ಟು. ಸಿರಿ ಫಸ್ಟ್ ಬಂದರು, ಇಲ್ಲ ನಾನು ನಿನ್ನ ಜೊತೆ ಕೂತ್ಕೊಂಡು ಇದು ಮಾಡ್ತೀನಿ. ಈವೊಂದು ಅವರು IT ವರ್ಕ್ ಮಾಡ್ತಾರೆ, ವೆರಿ ಗುಡ್ ರೆಪ್ಯೂಟೆಡ್ ಕಂಪ್ನಿ, ಬಟ್ ಸ್ಟಿಲ್ ಕೋಚ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು. ಮತ್ತು ಅವರು ನನ್ನ ಜೊತೆ ಟ್ರೈನ್ ಆಗಿ ನೀಟಾಗಿ ಅವರಿಗೆ ಚಿಕ್ಕದು ಪುಟ್ಟದೆಲ್ಲ ಹೇಳ್ಕೊಟ್ಟು ಹೆಂಗೆ ಸೈನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅದಕ್ಕಂತ ಒಂದು ಸಪ್ರೇಟ್ ಮಾಡೆಲ್ ರೆಡಿ ಮಾಡಿಟ್ಟಿದ್ದೇವೆ. ಅವ್ರು ಅದೆಲ್ಲ ಗೋತ್ರು ಮಾಡಿದ್ಮೇಲೆ ನಮ್ಗೆ ಗೋಗೆಟ್ ಫಿಟ್ಟಿಂದ ಅವ್ರಿಗೆ ಸರ್ಟಿಫಿಕೇಶನ್ ಕೊಟ್ಟು ಮತ್ತೆ ಕೋಚಾಗಿ ರೆಡಿ ಮಾಡಿದ್ವಿ. ಈಗ ಈಶಿ ಒನ್ ಆಫ್ ದ ಕೋಚ್. ನಿಮ್ಮೆಲ್ಲ ವೆಯ್ಟ್ ಲಾಸ್ ಆಗಿ ನಿಮ್ಮಲ್ಲೇ ಕೋಚ್ ಆಗಿದ್ದಾರೆ. ಕರೀರಿ ಮತ್ತೆ ಅವ್ರನ್ನ. ಸಿರಿ ಇವಾಗ ಪಾರ್ವತಮ್ಮನ್ನ ನೋಡಿ ಅವ್ರ ಮಗಳು ಸಿರಿ ಬಂದಿದ್ದಾರೆ. ಸಿರಿ ಇದಕ್ಕೆ ಜಾಯ್ನ್ ಆಗಿ ವೆಯ್ಟ್ ಲಾಸ್ ಆಗಿ ಅವರೇ ಇವಾಗ ಕೋಚ್ ಆಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ಅವ್ರನ್ನೇ ಮಾತಾಡಿಸ್ತೀನಿ. ಎಷ್ಟು ಲೀನ್ ಬಾಡಿ ಆಗಿದ್ದೀರಾ? ಐ ಮೀನ್ ನಾನು ಲೀನ್ ಇದ್ದೆ. ಇಟ್ ವಾಸ್ ನಾಟ್ ದ್ಯಾಟ್ ನಾನು ತುಂಬ ವೇಟ್ ಪುಟ್ ಆನ್ ಆಗಿದೆ ಅಂತ. ಬಟ್ ಐ ಅಗೇನ್ ಮೂವ್ ಫ್ರಮ್ ಅಬ್ರಾಡ್ ವೆರಿ ರೀಸೆಂಟ್ಲಿ. ಸೊ ಸ್ವಲ್ಪ ಶಿಫ್ಟಿಂಗಲ್ಲಿ ಐ ಹ್ಯಾಡ್ ಪುಟ್ ಆನ್ ಲೈಕ್ 5 kgs ಆ್ಯಂಡ್ ಐ ವಾಸ್ ಸೀಯಿಂಗ್ ಮೈ ಮಾಮ್ ಏನೋ ಮಾಡ್ತಾ ಇದ್ದಾರೆ. ವಿ ಯೂಸ್ ಟು ಆಲ್ವೇಸ್ ವೇ ಫುಡ್ ಆ್ಯಂಡ್ ಆಲ್ ಎಲ್ಲ ವೇ ಮಾಡೇ ತಿಂತಾ ಇದ್ವಿ. ಆ್ಯಂಡ್ ಏನೋ ಎಕ್ಸ್ಟ್ರಾಡಿನರಿ ಮಾಡ್ತಾ ಇದ್ದಾರಲ್ಲ ಅಮ್ಮ ಏನಿದು ಅಂತ ಐ ಜಸ್ಟ್ ವೆಂಟ್ ಇನ್ ದ ಕಿಚನ್. ಸೊ ಇಟ್ ವಾಸ್ ವೇಯಿಂಗ್ ಅವರ್ ಫುಡ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ನಾನು ಕೇಳಿದೆ ಏನು ಮಾಡ್ತಾ ಇದ್ದೀರಾ, ವಾಟ್ ಇಸ್ ದಿಸ್ ಅಂತ. ದೆನ್ ಶಿ ಸೆಡ್ ನೋ, ಐ ಆಮ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ. ಓಕೆ ಏನು ವಾಟ್ ಇಸ್ ದಿಸ್ ನ್ಯೂ? ಬಿಕಾಸ್ ವಿ ಟ್ರೈಡ್ Herbalife, everything. Herbalife is so expensive. It was not that we could afford, but like we were like ಏನಕ್ಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಆ್ಯಂಡ್ ಆ ಪೌಡರ್ಸ್ಗೆ ಅಡಿಕ್ಟ್ ಆಗೋದು ಅವಶ್ಯಕತೆ ಬೇಡ ಅನ್ನಿಸ್ತು. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಮೈ ಓನ್ ಫುಡ್ ನನ್ನ ಪಾಡಿಗೆ ನಾನೆಲ್ಲ ಮಾಡ್ಕೊತಾ ಇದ್ದೆ. ಆ್ಯಂಡ್ ದೆನ್ ಮೈ ಮಾಮ್ ಟೋಲ್ಡ್ ಓಕೆ ದಿಸ್ ಇಸ್ ಸಮಥಿಂಗ್ ಐ ಆಮ್ ಡೂಯಿಂಗ್. ಆ್ಯಂಡ್ ಐ ವಾಸ್ ಲೈಕ್ ಓಕೆ, ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಬಿಕಾಸ್ ಅಮ್ಮ ಹೇಳಿದ್ರಲ್ಲ ಲೈಕ್ ಶಿ ಇಸ್ ಟು ಮಚ್ ಇನ್ ಟು ಫಿಟ್ನೆಸ್, ಯೋಗ, ಫುಡ್ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಸೊ ಈವನ್ ಐ ವಾಸ್ ಆಲ್ಸೋ ಇನ್ ಟು ದ್ಯಾಟ್ ಫೇಸ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಸೊ ಆವಾಗ ನಂಗೆ ಅನಿಸ್ತು ಓಕೆ ಮೇ ಬಿ ದೇರ್ ಇಸ್ ಸಮಥಿಂಗ್ ದಟ್ ಐ ಶುಡ್ ಲರ್ನ್ ಅಬೌಟ್ ಇಟ್. ಆ್ಯಂಡ್ ದೆನ್ ಅವ್ರು ಹೇಳಿದಾಗ ದೆನ್ ಐ ಸ್ಪೋಕ್ ಟು ಪ್ರಜ್ವಲ್ ಆ್ಯಂಡ್ ಐ ಫೆಲ್ಟ್ ರಿಯಲಿ ಇಂಟ್ರೆಸ್ಟೆಡ್ ಬಿಕಾಸ್ ವಿ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ಮೈಂಡ್ ಸೆಟ್ ವೇರ್ ವಿ ನೀಡ್ ಟು ಹೆಲ್ಪ್ ಪೀಪಲ್ to do what is right for them, you know, like what he mention agide, go get fit the right way. So I really didn't know the right way. So when I met Prajwal, avag godaitu what is the right way. So it is so simple, no complications. And I whatever that 3 kgs put on agide, 3 to 4 kgs, I lost it in just a month. And I started doing strength training because it was very important after certain age. So strength training start ಮಾಡಿದೆ ಅದ್ರ ಜೊತೆಗೆ. And my muscles got a little stronger. I had a little saggy muscles because of the age, of course. ಆವಾಗ ಸ್ವಲ್ಪ tightening ಆಗಕ್ಕೆ ಸ್ಟಾರ್ಟ್ ಆಯಿತು. And my skin got little way too better. And I don't put anything to my skin, just the whatever Cetaphil which I use. That's the main important thing. And my hair got a lot better. Because I had a very thinny hair. ಅಂದ್ರೆ ನಿಮ್ಮ ಫುಡ್ ಸ್ಟೈಲ್ ಹೇಗಿತ್ತು? I mean, ಈ ಆ್ಯಪಿಗೆ ಬಂದಾದ್ಮೇಲಿಂದ I'm eating everything possible. I eat a lot of sweets because I have sweet tooth. And
ನನಗೆ ಅದೇನು ರಿಸ್ಟ್ರಿಕ್ಷನ್ ಮಾಡಿಲ್ಲ ನಾನು ಸ್ವೀಟ್ಸ್ ತಿನ್ನೋದ್ರಿಂದ. ಇಫ್ ಒಳಗಡೆ ಕ್ಯಾಲರಿ ಒಳಗಡೆ ನಾನಿದ್ದರೆ I eat everything possible. I eat my sweets, I eat everything. I go out, I eat my food outside also. Chats ತಿನ್ಬೇಕಾ ಒಂದೊಂದ್ಸತಿ I eat chats also. ನೀವು ಬೇರೆ ಟ್ರೈನರ್, ಇವಾಗ ಎಷ್ಟು ಅವರ್ ವರ್ಕೌಟ್ ಮಾಡ್ತೀರಾ? I work out 1.5 hour in the morning. So my day starts in the morning 5:15 and I work out ಮುಗಿಸಿ ಮನೆಗೆ ಬಂದು again I have my career IT job. I do my IT job. IT ಕೆಲಸಕ್ಕೂ ಹೋಗ್ತೀನಿ. I come back home. I'm married. I have to take care of the house chores. ಮನೆ ಕೆಲಸ, ಅದ್ರ ಜೊತೆಗೆ ಆಫೀಸ್ ಕೆಲಸ. ಸೊ ಐ ಆಮ್ ಬ್ಯಾಲೆನ್ಸಿಂಗ್. ಮದುವೆ ಆಗಿದೆ ಅಂತಲೇ ಅನ್ಸಲ್ವಲ್ಲ? ಥ್ಯಾಂಕ್ ಯು ಫಾರ್ ದ್ಯಾಟ್. ಬಟ್ ಎಷ್ಟು ವೆಯ್ಟ್ ಇದ್ದೀರಾ? ಐ ಆಮ್ 50 and I don't want to cross 50 and I've never crossed 50 for the last 6 months and I'm ಹಂಗೆ ಮೇಂಟೈನ್ ಆಗ್ತಾ ಇದೆ. ನಿಮ್ಗೂ 6 ಪ್ಯಾಕ್ ಇದೆಯಾ? I don't have a 6-pack. I'm not about it, but I have 2 packs, I would say. Okay. And I'm getting a nice cab. I'm still on to it, you know. I'm still on to it. I have 2 and it's just going on. But I have good bicep and all that stuff. So, ಇವ್ರಿಗೆ ಬೈಸಿಪ್ಸ್ ಇಲ್ಲಿದೆ, ನಮಗೆ ಎಲ್ಲಿದೆ ಗೊತ್ತಾ? So Prajwal has to say if I'm doing a good work. Yeah. 6 months ಅಲ್ಲಿ ಅಷ್ಟೆಲ್ಲ ಬಂದ್ಬಿಡ್ತಾ? It is not even 6 months. I stopped gyms ಸ್ವಲ್ಪ ಮಧ್ಯದಲ್ಲಿ ನಿಲ್ಲಿಸಿದೆ because we had few ಅಲ್ಲಿ ಶಿಫ್ಟಿಂಗ್ ಅದು ಇದು ಇತ್ತು. This is just in 3 weeks, I would say. ಸಿರಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹೋಮ್ ವರ್ಕೌಟ್ ಇಂದ. I started home workouts to be a resistance band. ಅದ್ರಲ್ಲೇನೆ I got a lot of shape. ನನ್ನ ಬಾಡಿ ಫುಲ್ ಟೈಟ್ನಿಂಗ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಟೋನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ನಾನು ನಿಮ್ಮನ್ನ ನೋಡ್ತಾ ಇದ್ರೆ ಅನಿಸ್ತಾ ಇದೆ, ಇವಾಗ ತೋರಿಸಿರೋದು ಇದೆಲ್ಲ ಬಂದಾಗ ಇಲ್ಲ ನಾವೆಲ್ಲ ಏನ್ ಅನ್ಕೊಳ್ತೀವಿ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಹುಡುಗರು ತರ ಕಾಣಿಸ್ಬಿಡ್ತಾರೆ ಅಂತ. ಆ ತರ ಏನಿಲ್ಲ, ಎಷ್ಟು ಲೀನ್ ಬಾಡಿ ಆಗಿದೆ ನೋಡಿ. ಬೇಕಾದ್ರೆ ನಮ್ದೇ ಸಾಗಾಗಿದೆ. ಓಕೆ, ಮಸಲ್ ಅಂದ ತಕ್ಷಣ ನೀವು ಹೆಣ್ಮಕ್ಳಿಗೆ ಎಸ್ಪೆಷಲಿ ಮಸಲ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬಾಡಿ ಬಿಲ್ಡರ್ಸ್ ಬರಬಾರ್ದು. ಸಮಂತ, ದೀಪಿಕಾ ಪಡ್ಕೋಣೆ ಇವರೆಲ್ಲ ಇದ್ದಾರೆ. ಮತ್ತೆ ಲೀನ್ ಅವರೆಲ್ಲ ಮತ್ತೆ 70-80 ಕಿಲೋಸ್ ಡೆಡ್ ಲಿಫ್ಟ್ ಎಲ್ಲ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ, ಎಕ್ಸಸೈಸ್ ಎಲ್ಲ ಮಾಡೋದು ನೋಡಿರ್ತೀರಾ. ಮತ್ತು ಅವ್ರು ಯಾಕೆ ಹಂಗಾಗಿಲ್ಲ? ಟೆಸ್ಟೋಸ್ಟೆರಾನ್ ಲೆವೆಲ್ ಈಗ ಆ ಥರ ಫೀಮೇಲ್ ಬಾಡಿ ಬಿಲ್ಡರ್ಸ್ನ ನೋಡಿದ್ರೆ ಅವ್ರು ಅದಕ್ಕಂತಲೇ ಟ್ರೈನ್ ಆಗಿರ್ತಾರೆ. ವರ್ಷಾನ್ಗಟ್ಲೆ ಇದ್ದ ಬಾಡಿ ಬಿಲ್ಡರ್ಸ್ ನೋಡಿದ್ರೆ ಅವ್ರು ಅದಕ್ಕಂತ ಟ್ರೈನ್ ಆಗಿರ್ತಾರೆ. ನಮ್ಮದು ನಾರ್ಮಲ್ ಲೈಫ್ ಸ್ಟೈಲ್. ಓಕೆ, ಆ ಲೈಫ್ ಸ್ಟೈಲಲ್ಲಿ ಸಮೇತ ವಿ ಕ್ಯಾನ್ ಡೂ ವಂಡರ್ಸ್. ಇವಾಗ ಒಬ್ಬ ಸೆಲೆಬ್ರಿಟಿ ಮಾಡ್ತೀರಂದರೆ ಅದಕ್ಕೂ ನಮಗೂ ಏನು ಡಿಫ್ರೆನ್ಸ್ ಏನಿಲ್ಲ. ಅವರಿಗೆ ಸುತ್ತಮುತ್ತ ಒಂದು 10 ಜನ ಇರ್ತಾರೆ, ಮಾಡಿ ಎಲ್ಲ ಕೊಟ್ಟು ಏನೋ ಮಾಡಿದ ತಕ್ಷಣ ಚಪ್ಪಾಳೆ ಹೊಡೆಯೋಕ್ಕೆ. ಇಲ್ಲಿ ಎಲ್ಲದಕ್ಕೂ ನೀವೇ ತಟ್ಕೋಬೇಕು, ಅಷ್ಟೇ ಡಿಫ್ರೆನ್ಸ್. ಅಷ್ಟೇ. ಮೋಟಿವ್ ಮಾಡ್ಲಿಕ್ಕೆ ನಿಮ್ಮಂತವ್ರ ಜೊತೆ ಸೇರ್ಬೇಕು. ಏನಿಲ್ಲ ಮ್ಯಾಮ್, ಇಟ್ಸ್ ಸೋ ಸಿಂಪಲ್. ಆ್ಯಕ್ಚುಲಿ ಫಿಟ್ನೆಸ್ ಅನ್ನೋದು ತುಂಬ ಸಿಂಪಲ್ ಆಗಿದೆ. ಅದು ಕಾಂಪ್ಲಿಕೇಟ್ ಮಾಡ್ಕೊಂಡಿರೋದೇ ನಾವು. ನನ್ಗೆ ಇವಾಗ ನಿಮ್ಮ ಮದರ್ ಮತ್ತೆ ನಿಮ್ಮನ್ನ ನೋಡಿದಾಗ ನನಗೆ ಅನ್ಸುತ್ತೆ ಎಷ್ಟು ಸಿಂಪಲ್ ಇದೆ, ನಾವು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ. ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ತಿಳ್ಕೊಬೇಕು. ಅಂದರೆ ನಮ್ಮದು 50+ ಆಗಿದೆ, ಅಥವಾ ನಾನು ಎಂಗೇಜಲ್ಲಿ ಇದ್ದೀನಿ, ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ತುಂಬ ವರ್ಷದಿಂದ ಮಾಡಿದ್ದೀನಿ, ಏನು ಮಾಡಿದರೂ ವರ್ಕೌಟ್ ಆಗ್ತಾ ಇಲ್ಲ, ಏನು ನಾನು ಮಾಡದೇ ಇರೋದೇ ಇಲ್ಲ ಅಂದವ್ರಿಗೆ ಇವರು ಬೆಸ್ಟ್ ಎಕ್ಸಾಂಪಲ್. ಪಾರ್ವತಮ್ಮ ಮತ್ತು ಸೇರಿ ನೀವು ಕೂಡ ಪ್ಲೇಸ್ಟೋರಲ್ಲಿ ಹೋಗಿ, ಮತ್ತು ಐಫೋನ್ ಇರ್ಬೋದು, ಆ್ಯಂಡ್ರಾಯ್ಡ್ ಇರ್ಬೋದು, ಎಲ್ಲ ಕಡೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಗೋ ಗೆಟ್ ಫಿಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಪ್ರಾಪರಾಗಿ ಗೈಡೆನ್ಸ್ ಸಿಗುತ್ತೆ. ನಮ್ಮ ಪ್ರಜ್ವಲ್ ಸರ್ ಇರ್ತಾರೆ, ಸಿರಿಯವ್ರು ಇರ್ತಾರೆ, ತುಂಬ ಜನ ಕೋಚ್ ಇರ್ತಾರೆ. ನಿಮಗೂ ಕೂಡ ಕಡಿಮೆ ಬಜೆಟಲ್ಲಿ ಹೆಲ್ತ್ನ ನೀವು ಕಾಪಾಡ್ಕೊಬೋದು. ತುಂಬ ಮಾತಾಡೋದಿದೆ, ಮತ್ತೆ ಸಿಗ್ತೀನಿ. ಇವಾಗ ನಿಮ್ಮ ಆ್ಯಪ್ ಬಗ್ಗೆ ತೋರಿಸಿ ಡೀಟೇಲ್ ಆಗಿ. ಸೊ ಈಗ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಗೋ ಗೆಟ್ ಫಿಟ್ ಅಂತ ಟೈಪ್ ಮಾಡಿದ್ರೆ ನೋಡಿ, ಇದೆ ಆ್ಯಪ್. ಆರೆಂಜ್ ಕಲರ್ G ಓಪನ್ ಮಾಡಿದೆ, ಡೌನ್ಲೋಡ್ ಆಯ್ತು. ಡೌನ್ಲೋಡ್ ಆದಮೇಲೆ ಯೂಶಲಿ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಕೇಳುತ್ತೆ. ನಾನು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಒಳಗಡೆ ಬಂದಿದ್ದೀನಿ. ಆ್ಯಪ್ ಒಳಗೆ ಬಂದಾಗ ಹಿಂಗೆ ಕಾಣುತ್ತೆ. ಇಲ್ಲಿ ನೀವು ಟ್ರಾನ್ಸ್ಫಾರ್ಮೇಷನ್ಸ್ ಎಲ್ಲ ನೋಡ್ಬೋದು, ಎಕ್ಸಿಸ್ಟಿಂಗ್ ಟ್ರಾನ್ಸ್ಫಾರ್ಮೇಷನ್ಸು. ಓಕೆ, ನಿಮ್ಮಲ್ಲಿ ಯಾರೆಲ್ಲ ಬಂದಿದೆ ಅವ್ರದ್ದೆಲ್ಲ ಟ್ರಾನ್ಸ್ಫಾರ್ಮೇಷನ್, ವೆಯ್ಟ್ ಲಾಸ್ ಎಲ್ಲದು ಕೂಡ ಬಿಫೋರ್ ಆಫ್ಟರ್ ಎಲ್ಲ ಫೋಟೋಸ್ ನಾವು ನೋಡ್ತಾ ಇದೀವಿ. ಓಕೆ, ಸೊ ಅವರೇ 55 year old ಲೇಡಿ ಅಂತ ಹೇಳಿದ್ನಲ್ಲ. ಓ 72ರಿಂದ ಇವಾಗ ಎಷ್ಟು ಕೆಜಿ ಆಗಿದೆ? 50 kg ಅಟ್ ದ ಏಜ್ ಆಫ್ 55 years. 4 ತಿಂಗಳಲ್ಲಿ ಅವರು 22 kilos ಲಾಸ್ ಮಾಡಿದ್ದು. ಅವ್ರ ಸ್ಕಿನ್ ಎಲ್ಲೂ ಸ್ಯಾಗ್ ಆಗಿಲ್ಲ. ಅವ್ರ ಸ್ಟೋರಿನ ಓದ್ಬೋದು. ಇವರು 38, 39 ಹತ್ರ 40 ಅಂದ್ಕೊಡಿ. 84 kg ಇದ್ದಾರೆ, ಇವಾಗ 67 kg ಆಗಿದ್ದಾರೆ. ಅವ್ರದ್ದು ಏನೇನು ತಿಂದರೆ ಎಲ್ಲನೂ ಸಮೇತ ಅಲ್ಲೇ ಓದ್ಬೋದು. ಇವರು ಡಾಕ್ಟ್ರು ದೇವಾಂಶ್ ಅಂತ ಹೇಳ್ಬಿಟ್ಟು ಲೆಕ್ಚರರು. ಇವರು ಆಸ್ಟ್ರೇಲಿಯಾದಲ್ಲಿ ಇರೋದು. ಫಾರಿನ್ ಕಂಟ್ರೀಸ್ ಇಂದ ಎಲ್ಲ ಇದಾರೆ. ಅಕ್ರಾಸ್ ಗ್ಲೋಬಲ್ ಲಾಂಚ್ ಆಗಿರೋದ್ರಿಂದ ಎಲ್ಲ ಕಡೆನ ಕ್ಲೈಂಟ್ಸ್ ಇದ್ದಾರೆ. ಇವನ್ ಫಿಲಮ್ ಆಕ್ಟರ್, ನೆಕ್ಸ್ಟ್ ಅಪ್ಕಮಿಂಗ್ ಆಕ್ಟರ್ ವರುಣ್ ಅಂತ ಹೇಳ್ಬಿಟ್ಟು. ಓಕೆ, 6 ಪ್ಯಾಕ್ ಎಲ್ಲ ಬಂದಿದೆ. ಈಗ ಮೂವಿ ಈಗ ಇವ್ರದೆಲ್ಲ ಹೆಂಗೆ ಅಂದರೆ ಒಂದು ಮೂವಿಗೆ 10 ಕಿಲೋ ಇಳಿಸ್ಬೇಕು, ಒಂದು ಮೂವಿಗೆ 10 ಕಿಲೋ ಏರಿಸ್ಬೇಕು. ನಾವು ಅದನ್ನ ಒಂದೊಂದು ತಿಂಗಳಲ್ಲೇ ಮಾಡ್ತಾ ಇರ್ತೀವಿ ನಾವು. ಯಾರು ಗುರು ಇವರು ಇಷ್ಟೊಂದು ದಪ್ಪ ಇದ್ದಾರೆ? ಇದು ನೋಡಿ, ನಾನು
ನೀವು ಇಷ್ಟು ದಪ್ಪ ಇದ್ರ ಈಗಿದ್ರ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ವಲ್ಲ? ಇಲ್ಲಿ ನೋಡಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಓ ಮೈ ಗಾಡ್, ಅವರೆಲ್ಲಿ ಇವಾಗಿರ ನೀವೆಲ್ಲಿ? ಎಷ್ಟು ಡುಮ್ಮ ಇದ್ದೀರಾ ಅವಾಗ? 100 kg. ಇವರು ತೋರಿಸಿ ನಿಮ್ಮ ಥರನೇ ಇದ್ದವರು. ನಮ್ಮ ಹಳೆ ಕೋಚ್ ಇವರು, ಇವಾಗೆಲ್ಲ ಈಗ ಕೋಚ್ ಆಗಿ ಡಾಕ್ಟರ್ ಬಂದಿದ್ರೆ, ಬೇರೆ ಬೇರೆ ಪ್ರೊಫೆಷನಲ್ ಇದ್ದವ್ರು ಬಂದಿದ್ರೆ, ಇವರು ಇವಾಗ ಇದೆಲ್ಲ ಆದ್ಮೇಲೆ ಇವರಿಗೆ ಆಕ್ಟಿಂಗ್ ಇದೆಲ್ಲ ಆಪ್ಷನ್ಸ್ ಎಲ್ಲ ಬರ್ತಾ ಇದೆ, ಅದನ್ನೇ ಹೇಳ್ತಾ ಇರ್ತಾರೆ ಫೋನ್ ಮಾಡ್ಬಿಟ್ಟು. ಇವ್ರಿಗ ಇವಾಗ ಓಕೆ, ಇವಾಗ ಇವ್ರು ಸೆಲೆಬ್ರಿಟಿ ಆಗಿದ್ದಾರೆ ವೆಯ್ಟ್ ಲಾಸ್ ಆದಮೇಲೆ. ಹೌದು. ಓಕೆ, ನಮ್ಮ ಬಾಡಿ ಸ್ವಲ್ಪ ವೆಯ್ಟ್ ಲಾಸ್ ಆಯಿತು ಅಂತ ಹೇಳಿದ್ರೆ ನಮಗೆ ಒಂದು ರೀತಿಯಾಗಿ ಪ್ರೌಡ್ ಫೀಲ್ ಆಗುತ್ತೆ. ಹೌದು. ನಮ್ಮ ಹತ್ರ ಎಷ್ಟು ಮಾಡ್ತೀರ ಗೊತ್ತಾ? 77 year old ಲೇಡಿ ಮಾಡ್ತಾ ಇದ್ದಾರೆ. 77 ವರ್ಷದ ಅಜ್ಜಿ. ಅಜ್ಜಿ ಅನ್ನೋದಕ್ಕಿಂತ ಇವಾಗ ನೋಡಿದ್ರೆ ನೀವು ಆಂಟಿ ಅಂತ ಅನ್ಬೇಕು, ಹಂಗೆ ಆಗಿದ್ದಾರೆ ಅವರು. ಸೊ ಹಿಂಗೆ ತುಂಬಾ ಜನ ಟ್ರಾನ್ಸ್ಫಾರ್ಮೇಶನ್ ಆಗಿದ್ದಾರೆ. ಮನೇಲೆ ಕುತ್ಕೊಂಡು ಆರಾಮಾಗಿ ವರ್ಕೌಟ್ ಮಾಡ್ಬೋದು ಅಥವಾ ವೆಯ್ಟ್ ಲಾಸ್ ಮಾಡ್ಬೋದು. ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಬಹುದು. ಅದಕ್ಕೆ ಆಗದೆ ಇರೋ ಟ್ರಾನ್ಸ್ಫಾರ್ಮೇಶನ್ ತುಂಬಾ. ನಿಮಗೆ 40 ಕಿಲೋ ಅಂತ ಹೇಳಿದ್ನಲ್ಲ, ಅವ್ರ ಟ್ರಾನ್ಸ್ಫಾರ್ಮೇಶನ್ ನಾನು ಇನ್ನ ಅದನ್ನ ನಿಮಗೆ ಕಳಿಸ್ಕೊಡ್ತೀನಿ. ನಾನು ಇನ್ನ ಹಾಕಿಲ್ಲ, ನಾವು ಸ್ಟೋರೀಸ್ ಬರೆಯೋಕೆ ಇನ್ನೂ ಒಂದು 60-70 ಪೆಂಡಿಂಗ್ ಇದೆ. ಇದು ಇವಾಗ ಎಕ್ಸಿಸ್ಟಿಂಗ್ ಆ್ಯಪ್, ಹೊಸ ಆ್ಯಪ್ ಇನ್ನೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದು ಇವಾಗ ಕೋಚ್ನ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿಗೆ ಬರ್ತಾರೆ. ಇವಾಗ ಪ್ರಜ್ವಲ್, ಸಿರಿ ಮತ್ತೆ ಜ್ಯೋತಿ ಅಂತ ಹೇಳಿದ್ನಲ್ಲ, ಈಗ ಪ್ರಜ್ವಲ್ ಅಂತ ಅನ್ಕೊಳ್ಳಿ. ಅವ್ರ ಪ್ರೊಫೈಲು ನಾನು ಅವಾಗಿಂದ ಏನ್ ಸರ್ಟಿಫಿಕೇಟ್ಸ್ ಅಂತ ಹೇಳ್ತಿದ್ದೆ ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದೀನಿ. ಟ್ರಾನ್ಸ್ಫಾರ್ಮೇಶನ್ ಸ್ಪೆಷಲಿಸ್ಟ್, ISS ಇದು. ಸೊ ಎಲ್ಲ ನೀವು ನೋಡ್ಕೊಬಹುದು, ಒಬ್ಬೊಬ್ರದ್ದು ಎಲ್ಲಾನು. ಈಗ ಎನ್ರೋಲ್ ಅಂತ ಹೋದ್ರೆ ಎಲ್ಲ ಡಿಫ್ರೆಂಟ್ ಪ್ಲಾನ್ಸ್. ಸೊ ನಮ್ 12 weeks ಇಂದ ಹಿಡಿದು 52 weeks ಟೀಮ್ ಪ್ಲಾನ್ ಅಂದ್ರೆ ಇದು 6 ಜನಕ್ಕೆ 52 weeks ಅಂದ್ರೆ 1 ವರ್ಷದ ಪ್ಲಾನ್. 12 ವರ್ಷದ ಒಬ್ರಿಗೆ ಸೋಲೋ ಪ್ಲಾನ್ ಇದು. 4999 ಸೋಲೋ, ಡಿಯೋ, ಟ್ರಿಯೋ ಅಂತೆಲ್ಲ ಪ್ಲಾನ್ಗಳು. ಇಲ್ಲಿಂದಾನೆ ಹೋಗಿ ಬುಕ್ ಮಾಡಿ, ಬುಕ್ ನಾವು ಇಲ್ಲಿ ಯಾರ್ಯಾರು Digi10 ಇಲ್ಲ Nandini 10 ಅಂತ ಹಾಕ್ತಾರೆ ಅವ್ರಿಗೆಲ್ಲರಿಗೂ 10% ಆಫ್ ಸಿಗುತ್ತೆ. ಓ, ನಮ್ಮ ಚಾನಲ್ ಹೆಸರು ಇಟ್ಕೊಂಡು ಕೋಡ್ ಯೂಸ್ ಮಾಡಿ Digi10 ಡಿಜಿಟಲ್ ಮಾಧ್ಯಮ 10 DIGI10. ಓಕೆ, ಅದನ್ನ ಹಾಕಿದ್ರಿ, ಹಾಕಿ ಇದನ್ನ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಓಕೆ ಇನ್ವ್ಯಾಲಿಡ್ ಅಂತ ಬರ್ತಿದಲ್ಲ, ನಾಳೆಯಿಂದ ವ್ಯಾಲಿಡ್ ಅಂತ ಆಗುತ್ತೆ. ಇಲ್ಲಿ 10% ಆಫ್ ಸಿಗುತ್ತೆ ಅವ್ರಿಗೆ. ಪ್ರೊಸೀಡ್ ಟು ಪೇ ಕೊಡ್ತಾರೆ, ವಾಪಸ್ ಅವರು ಬ್ಯಾಕ್ ಟು ಪೇಮೆಂಟ್ ಆದ ತಕ್ಷಣ ಇನ್ನು ಮಿಕ್ಕಿದ್ದು ಕೋರ್ಸ್ ನೋಡ್ಕೊಂತಾರೆ. ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಟ್ಟಿದ್ದೀರಾ. ನಮ್ಮ ಉದ್ದೇಶ ಬಂದ್ಬಿಟ್ಟು ಮನೆಗೂ ರೀಚ್ ಆಗಬೇಕು ಅಂತಾನೆ ಉದ್ದೇಶ. ಯಾಕಂದ್ರೆ ನಾವು ಹೇಳ್ಕೊಡ್ತಿರೋದು ಮನೆಗೂ ಗೊತ್ತಾದಷ್ಟು ಅವ್ರಿಗೆ ಒಳ್ಳೇದು. ಅಲ್ಲ ಬ್ರದರ್, ನೀವು ಇವಾಗ 4 ಲಕ್ಷ 5 ಲಕ್ಷ ತಿಂಗಳಿಗೆ ಸಂಬಳ ತಗೊಳ್ತಿರೋರು, ಇವಾಗ ಲಾಸ್ ಅಂತ ಅನಿಸ್ತಿಲ್ವಾ ನಿಮಗೆ? ಲಾಸ್ ಏನಕ್ಕೆ? ಐ ಆಮ್ ಎಂಜಾಯಿಂಗ್. ನನಗೆ ಐ ಆಮ್ ಎಂಜಾಯಿಂಗ್. ಈಗ ದುಡ್ಡೇ ಎಲ್ಲದಕ್ಕೂ ಅಲ್ಲ. ನಮ್ಗೆ ಇನ್ನೊಂದೇನಂದ್ರೆ ಪ್ಲಸ್ ಪಾಯಿಂಟು ಮಮ್ಮಿ ಡ್ಯಾಡಿ ಸಪೋರ್ಟ್. ಹೆಂಗಿದ್ರು ಅವರು ಚೆನ್ನಾಗಿರೋದ್ರಿಂದ ನಮಗೆ ಆ ಸಪೋರ್ಟ್ ಇದೆ. ಅವರೆಲ್ಲೂ ನನಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಯಾವತ್ತೂ ಹೇಳ್ದಾರಲ್ಲ. ಒಂದು ಸ್ವಲ್ಪ ಸ್ಪೀಡಪ್ ಮಾಡೋಕ್ಕೆ ಹೇಳ್ತಾರೆ. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಮದುವೆ ಆಗಿ ಮುಂದಕ್ಕೆಲ್ಲ ಹೋಗ್ಬಿಟ್ಟಿದ್ದಾರೆ, ನೋಡು ಎಲ್ಲ ಮುಂದೆ ಹೋಗಿದ್ದಾರೆ ಅಂತ. ಅದೊಂದು ಎಲ್ಲ ಪೇರೆಂಟ್ಸ್ಗೂ ಇದ್ದೇ ಇರುತ್ತೆ. ಅದನ್ನು ಬಿಟ್ಟರೆ ಇನ್ನು ನಾನು ಮಾಡ್ತಿರೋ ಕೆಲಸದ ಮೇಲೆ ಆಗಲಿ ಇದಾಗಲಿ ಯಾವುದೇ ಥರದ ಇದಿರಲ್ಲ ಅವರಿಗೆ. ಅದೇ ಥರ ಆ್ಯಪಲ್ಲಿ ತುಂಬ ಇದೆ, ಇನ್ನೂ ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಅದನ್ನ ನೋಡ್ತಾ ಹೋಗ್ಬೇಕು. ತುಂಬ ಚೆನ್ನಾಗಿದೆ ನಿಮ್ಮ ಆ್ಯಪು. ತುಂಬ ಜನ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂದ್ಕೊಂಡಿರೋರು ಇವ್ರನ್ನ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಅದರಲ್ಲೂ ಕೂಡ ನಮ್ಮ Digi10 ಮತ್ತು Nandini 10 ಅಂತ ಹೇಳಿ ಕೋಡ್ನ ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ನನಗಿಂತ ತುಂಬ ಇನ್ಫಾರ್ಮೇಷನ್ ಸಿಕ್ತು, ನಮ್ಮ ವೀಕ್ಷಕರಿಗೂ ಸಿಕ್ತು. ಮತ್ತೆ ಸಿಗ್ತೀನಿ ನಾನು. ನೋಡೋಣ, ನಿಮ್ಮನ್ನು ಟ್ರೈ ಮಾಡಿ ಅದೊಂದು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲೇ ಮುಂದಿನ ದಿನಗಳಲ್ಲಿ ಒಂದು ಎಪಿಸೋಡ್ ಮಾಡಿ ಹಾಕ್ತೀನಿ. ಟಾರ್ಗೆಟ್ ಸೆಟ್ ಮಾಡಿ, ಎಲ್ಲ ಕೇಳಿ, ಯಾವತ್ತು ಅಂತ ಡೇಟ್ ಕೇಳಿ, ಕಮೆಂಟ್ಸ್ ಹಾಕಿ ಇವರಿಗೆ ಬಿಡಬೇಡಿ. ಆಗಿಲ್ಲ ಅಂತ ಅಂದರೆ ಇವಾಗ weight gain ಆಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪಾಪ ಆಗಿದೆಯಲ್ಲ, ಜಸ್ಟ್ 4 months ಆಗಿದೆ. ಅದನ್ನ ಮಾಡ್ಬೋದು, ಇವಾಗಲೇ ಮಾಡ್ಬೋದಾ ನಾವು? ನನ್ನ ಹತ್ರ 2.5 months ಇಂದ ಸ್ಟಾರ್ಟ್ ಮಾಡ್ಕೊಂತಾರೆ. ಇವತ್ತೇ ಜಾಯಿನ್ ಆಗ್ತೀನಿ ನಾನೇ. ಇವತ್ತು ಕ್ಲೈಂಟ್ ಇವ್ರಿಗೆ ಇವ್ರನ್ನ ಕರೆಕ್ಟಾಗಿ ಇವತ್ತು ವಿಡಿಯೋ ನೋಡಿದ ತಕ್ಷಣ ಅಲ್ಲಿ ಕಮೆಂಟ್ಸಲ್ಲಿ ಹಾಕಿ ಎಂಡ್ ಡೇಟ್ ಯಾವ್ದು ಡಿಸೈಡ್ ಮಾಡಿದ್ರೆ ಅಂತ, ಆ ಡೇಟ್ ದಿನ ಇವ್ರು ಹೆಂಗಿದ್ದಾರೆ ಅಂತ ನೋಡೋಣ ಅಂತ. ಖಂಡಿತ ಇದನ್ನ ಚಾಲೆಂಜ್ ಆಗಿ ತಗೊಳ್ತೀನಿ. ನೀವು ನಿಮ್ಮ ಲೈಫಲ್ಲಿ ಹೆಲ್ತ್ ಫಿಟ್ನೆಸ್ ಬಗ್ಗೆ ಚಾಲೆಂಜ್ ಆಗಿ ತಗೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.